ಜೊತೆಗೆ ಸ್ವಾಗತ. ಲಕ್ಷ್ಮಣ ಹೋಗ್ರೆ. ಇದಿಡೀ ಕರ್ನಾಟಕಕ್ಕೆ ಕಳಂಕ. ಇಂಥ ಶಾಸಕರ ಗುಂಡಾಗಿರಿ ವರ್ತನೆಯನ್ನ ಕಂಡು ಈಗಲೂ ಕೂಡ ಪೊಲೀಸರು ಮೌನ ವಹಿಸಿದಾರ? ಹಾಗಿದ್ರೆ ಆನಂದ್ ಸಿಂಗ್ ಮೇಲೆ ನಡೆಸಿದಂತ ಕಾಂಗ್ರೆಸ್ ಶಾಸಕ ಕಂಪ್ಲಿ ಗಣೇಶ್ ಅರೆಸ್ಟ್ ಆಗೋದು ಯಾವಾಗ? ಕಣ್ಣು ಮುಚ್ಚಾಲೆ ಆಟ ಮಾಡಿ ನಾಪತ್ತೆ ಆಗಿದ್ರ? ಹಾಗಿದ್ರೆ ಸರ್ಕಾರ ಉಳಿಸುವ ಪ್ರಯತ್ನ ಮಾಡ್ತಾ ಇದೆಯಾ? ಸೊ ಇಡೀ ಶಾಸಕರಿಗೆ ಅವಮಾನ ಮಾಡ್ತಕ್ಕಂಥ ಈ ಘಟನೆ ಪಕ್ಷಾತೀತವಾಗಿ ವ್ಯಾಪಕ ಆಕ್ರೋಶ ಕೆರೆ ಮಾಡಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಇದು ಮುಜುಗರದ ವಾತಾವರಣ ಸೃಷ್ಟಿ ಮಾಡಿದೆ. ಹಾಗಿದ್ರೆ ಇವರನ್ನ, ಈ ಶಾಸಕನನ್ನ ಕಾಂಗ್ರೆಸ್ ಉಚ್ಚಾಟನೆ ಮಾಡುತ್ತಾ? ಸೊ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದಂತ ನಿಜವಾದಂತ ಸತ್ಯ ಏನು ತನಿಖೆಯಿಂದ ಗೊತ್ತಾಗಬೇಕು. ಹಾಗಿದ್ರೆ ಪೊಲೀಸರ ಯಾವಾಗ ಈ ಶಾಸಕರ ಅರೆಸ್ಟ್ ಮಾಡಿದೆ? ಇವತ್ತಿನ ಚರ್ಚೆ, ಗೂಂಡಾ MLA ಅರೆಸ್ಟ್ ಯಾವಾಗ? ಇಡೀ ದೇಶದ ಗಮನಿಸಿದೆ ಕರ್ನಾಟಕದ ಕಾಂಗ್ರೆಸ್ ಶಾಸಕರ ಕಚ್ಚಾಟ, ರೆಸಾರ್ಟ್ ನಡೆದಂತ ಹೊಡೆದಾಟ, ಮಾರಣಾಂತಿಕ ಹಲ್ಲೆ ನಡೆಸಿದಂತ ಕಂಪ್ಲಿ ಶಾಸಕ ಗಣೇಶ್ ನಾಪತ್ತೆ ಆಗಿದ್ದಾರೆ. ಹಾಗಿದ್ರೆ ಪತ್ತೆಗೆ ವಿಶೇಷ ತಂಡ ಕೂಡ ರಚನೆ ಆಗಿದೆ. ರಚನೆ ಆದ 2-3 ದಿವಸಗಳಿಂದಲೂ ಕೂಡ ಶಾಸಕ ಎಲ್ಲಿ ಸಿಗ್ತಾ ಇಲ್ಲ ನಮ್ಮ ಪೊಲೀಸರಿಗೆ. ಹಾಗಿದ್ರೆ ಒಂದಷ್ಟು ಪಾಯಿಂಟ್ ಹೊಡ್ಕೊಂಬರೋಣ. ಕಂಪ್ಲಿ ಗಣೇಶನ ಬಂಧನಕ್ಕೆ ಯಾಕೆ ವಿಳಂಬ ಆಗ್ತಾ ಇದೆ? ಸೊ ಹಲ್ಲೆಕೋರ್ MLA ಗಣೇಶ್ ಪತ್ತೆಗೆ ವಿಶೇಷ ತಂಡ ರಚನೆ ಆಗಿದೆ, ಆದರೆ ಎಲ್ಲೂ ಕೂಡ ಸಿಕ್ಕಿಲ್ಲ. ರಾಮನಗರ ಜಿಲ್ಲಾ SP ಯಿಂದ ವಿಶೇಷ ತಂಡಗಳು ರಚನೆ ಆಗಿದೆ. ಪೊಲೀಸ್ ಅಧಿಕಾರಿಗಳು 3 ತಂಡಗಳ ಶೋಧ ಕಾರ್ಯ ಶುರು ಮಾಡಿದ್ರೆ. ಹಾಗಿದ್ರೆ ಶಾಸಕ ಎಲ್ಲಿದೆ ಗೊತ್ತಿಲ್ಲ. ಕಳೆದ 4 ದಿನದಲ್ಲೂ ಕೂಡ ನಾಪತ್ತೆ ಆಗಿದೆ ಗಣೇಶ್. ಕದ್ದು ಮುಚ್ಚಿ ಓಡಾಡ್ಕೊಂಡಿದ್ದಾನೆ ಶಾಸಕ ಗಣೇಶ್. ಹಾಗಿದ್ರೆ ನಿರೀಕ್ಷಣಾ ಜಾಮೀನಿಗಾಗಿ ಪರದಾಡ್ತಾ ಇದ್ದಾರೆ ಗುಂಡಾ MLA. ಜಾಮೀನು ಪಕ್ಕ ಆಗ್ತಾ ಇದ್ದಂತೆ ಪತ್ತೆ ಆಗುವಂತ ಒಂದು ತಂತ್ರ ಹೇಳಲಾಗಿದೆ ಅನ್ನುವಂಥದ್ದು. ಜಾಮೀನು ಪಕ್ಕ ಆದ್ರೆ ಈ ಗಣೇಶ್ ಪತ್ತೆ ಆಗ್ತಾರೆ. ಹಾಗಿದ್ರೆ ಸರ್ಕಾರ ಯಾಕೆ ಒಬ್ಬ ಶಾಸಕನ ಕಾನೂನನ್ನ ರಚನೆ ಮಾಡ್ತಕ್ಕಂಥ, ಕಾನೂನನ್ನು ಕೈಗೆತ್ತಿಕೊಂಡು ಮಾರಣಾಂತಿಕ ಹಲ್ಲೆ ನಡೆಸಂತ ಶಾಸಕ ಯಾಕೆ ಈಗಲೂ ಕೂಡ ಬಂಧನ ಆಗಿಲ್ಲ? ಅರೆಸ್ಟ್ ಮಾಡಕ್ಕೆ ಪೊಲೀಸರು ಹಿಂದೇಟ್ ಆಗ್ತಾ ಇದ್ದಾರ? ಕಳೆದ 4 ದಿನಗಳನ್ನು ಕೂಡ ನಾಪತ್ತೆ ಆಗಿದ್ದಾರೆ. ಸೊ ಈಗಾಗಲೇ ರಾಮನಗರ SP 3 ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ಕೂಡ FIR ದಾಖಲಾಗಿದೆ. IPC 307 ಸೆಕ್ಷನ್ ಹಾಕಲಾಗಿದೆ. ಹಾಗಿದ್ರೆ ಮಾರಣಾಂತಿಕ ಹಲ್ಲೆ, ಅಟೆಂಪ್ಟ್ ಟು ಮರ್ಡರ್ ಏನಿದೆ, ಕೊಲೆ ಯತ್ನ ಪ್ರಕರಣ ಗಂಭೀರವಾಗಿರ್ತಕ್ಕಂಥ. ಹಾಗಿದ್ರು ಕೂಡ ಸರ್ಕಾರ ಹೇಳ್ತಾ ಇದೆ ಇಲ್ಲ, ಕಾನೂನಿನ ಕ್ರಮ ಆಗುತ್ತೆ, ತಪ್ಪಿತಸ್ಥರು ಬಂಧನ ಆಗುತ್ತೆ. ಹಾಗಿದ್ರೆ ಯಾವಾಗ ಬಂಧನ ಆಗುತ್ತೆ? ಪೊಲೀಸ್ ಅಧಿಕಾರಿ 3 ತಂಡದಲ್ಲಿ ರಚನೆ ಆಗಿದೆ, ಪತ್ತೆ ಕಾರ್ಯ ನಡೆದಿದೆ. ಹಾಗಿದ್ರೆ ಗಣೇಶ್ ಎಲ್ಲಿದ್ದಾರೆ? ಕದ್ದು ಮುಚ್ಚಿ ಓಡಾಡ್ಕೊಂಡಿದ್ದಾನೆ ಶಾಸಕ ಗಣೇಶ್. ಸೊ ಒಂದು ಸಾಮಾನ್ಯ ಜನರು ಏನಾದರೂ ಹಲ್ಲೆ ಮಾಡಿದ್ರೆ ಇಷ್ಟೊತ್ತಿಗೆ ಪೊಲೀಸರು ಬಿಡ್ತಾ ಇದ್ರ? ಜಾಮೀನು ಪಕ್ಕ ಆಗಲಿ ಅಂತ ಕಾಯ್ತಾ ಇದ್ದಾರೆ ಗಣೇಶ್ ಅನ್ನುವಂಥದ್ದು ಕೂಡ. ಸೊ ಒಂದು ಕಡೆ ಅಪೋಲೋ ಆಸ್ಪತ್ರೆಯಲ್ಲಿ ಈಗಾಗಲೇ ಶಾಸಕ ಆನಂದ್ ಸಿಂಗ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗಲೂ ಕೂಡ ಪರಿಸ್ಥಿತಿ ಇನ್ನೂ ಕೂಡ ಸುಧಾರಿಸಿಲ್ಲ. ಇನ್ನು 15 ದಿನಗಳ ಕಾಲ ಚಿಕಿತ್ಸೆ ಬೇಕು ಅನ್ನುವಂಥದ್ದು. ಅವ್ರ ಕುಟುಂಬ ಕೂಡ ಆತಂಕದಲ್ಲಿದೆ. ಅನೇಕರು ಪ್ರಮುಖರು ಕೂಡ ಆನಂದ್ ಸಿಂಗ್ ಆರೋಗ್ಯನ ವಿಚಾರಿಸ್ತಾ ಇದ್ದಾರೆ. ಈ ಮಧ್ಯೆ ಕಂಪ್ಲಿ ಶಾಸಕ ಗಣೇಶಲ್ಲಿ ಯಾಕೆ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ? ನಿರೀಕ್ಷಣಾ ಜಾಮೀನು ಸಿಕ್ಕ ಮೇಲೆ ಮತ್ತೆ ನಾಟಕೀಯವಾಗಿ ಹೊರಗೆ ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಜಾಮೀನು ಪಡ್ಕೊಂಡು ಹೊರಗೆ ಓಡಾಡಬೇಕನ್ನುವಂಥ ಒಂದು ಸ್ಟ್ರಾಟಜಿನ, ತಂತ್ರನ? ಹಾಗಿದ್ರೆ ಇದು ಕಳ್ಳಾಟ ನಡೀತಾ ಇದೆಯಾ ಶಾಸಕ ಗಣೇಶಿಂದ? ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಲ್ಲಿ ಮಧ್ಯರಾತ್ರಿ ನಡೆದಂತ ಎಣ್ಣೆ ಏಟಿನಲ್ಲಿ ನಡೆದಂತ ಈ ಗಲಾಟೆ. ಸೊ ಅದಾದ ನಂತರ ಇವತ್ತು ಆನಂದ್ ಸಿಂಗ್ ದೊಡ್ಡ ಪ್ರಮಾಣದಲ್ಲಿ ಅಪಾಯದಿಂದ ತಪ್ಪಿಸಿಕೊಂಡಿದ್ದಾರೆ, ಪಾರಾಗಿದ್ದಾರೆ ಅನ್ನುವಂಥದ್ದು. ಸೊ ಹಾಗಿದ್ರೆ ಇಲ್ಲಿ ನಡೆದಂಥದ್ದು ವೈಯಕ್ತಿಕ ಜಗಳನ? ಹಾಗಿದ್ರೆ ರಾಜಕೀಯವಾದಂಥ ಹಿಡನ್ ಅಜೆಂಡಾ ಇತ್ತ? ಸೊ ಯಾವ ಕಾರಣಕ್ಕಾಗಿ ಜಗಳ ಆಯಿತು? ಸೊ ಒಂದು ಸರ್ಕಾರದ ಆಡಳಿತಾರೂಢ ಪಕ್ಷದ 2 ಶಾಸಕರು, ಅಲ್ಲಿ 4 ಸಾಕ್ಷಿಗಳಾಗಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ FIR ನಲ್ಲಿ ಆಗಿದೆ. ಸೊ ಇವತ್ತು ಮಾಜಿ ಸಚಿವ, ಬಿಜೆಪಿಗೆ ಸಂಬಂಧ ಇಲ್ಲ ಆದ್ರೂ ಕೂಡ ಬಿಜೆಪಿ ಜೊತೆ ಗುರುಸಿಕೊಂಡಿದ್ದಾರೆ, ಜನಾರ್ದನ್ ರೆಡ್ಡಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಇದು ವ್ಯಕ್ತಿಗತ ಅಲ್ಲ, ಇದು ಕಾಂಗ್ರೆಸ್ನಲ್ಲಿ ಬಡ ರಾಜಕಾರಣದ ಇದು ಒಂದು ಕುರೂಪ ದರ್ಶನ. DK ಶಿವಕುಮಾರ್ ಸಿದ್ದರಾಮಯ್ಯ ಬಣಗಳ ಮಧ್ಯೆಯ ಒಂದು ಜಗಳ ಇದು. ಸೊ ಆನಂದ್ ಸಿಂಗ್ DK ಶಿವಕುಮಾರ್ ಜೊತೆ ಗುರುಸಿಕೊಂಡಿದ್ದಾರೆ. ಕಂಪ್ಲಿ ಗಣೇಶ್ ಮತ್ತೊಂದು ಕಡೆ ಯಾರು ಭೀಮಾ ನಾಯಕ್ ಇದ್ದಾರೆ, ಅವರು ಸಿದ್ದರಾಮಯ್ಯ ಜೊತೆ ಗುರುಸ್ಕೊಂಡಂತವ್ರು. ಹಾಗಾಗಿ ಈ ರೀತಿಯ ಹೊಡೆದಾಟ ಆಗಿದೆ. ಇದು ಒಂದು ರೀತಿಯ ಮರಣ, ಸಾಯಿಸ್ಲಿಕ್ಕೆ ಹೊರಟಂತ ಒಂದು ಪ್ರಕರಣ ಅಂತೇಳಿ ಜನಾರ್ದನ್ ರೆಡ್ಡಿ ಮಾತನಾಡಿದ್ದಾರೆ. ಜನಾರ್ದನ್ ರೆಡ್ಡಿ ನೇರವಾಗಿ ಇದು ಕಾಂಗ್ರೆಸ್ನ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಹರಿಹರ ಶಾಸಕ ಆ ಸಂದರ್ಭದಲ್ಲಿ ಆ ಗಲಾಟೆ ಆದಾಗ ಅವರಲ್ಲಿದ್ದು, ನಾವೇನಾದ್ರೂ ಒಂದು ವೇಳೆ ಹೋಗದೆ ಹೋದ್ರೆ, ಮಧ್ಯಪ್ರವೇಶ ಮಾಡದೆ ಹೋದ್ರೆ ಅನಾಹುತ ಆಗೋಗ್ತಾ ಇತ್ತು ಅನ್ನುವಂತ ಒಂದು ಭಯಾನಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ಜನಾರ್ದನ್ ರೆಡ್ಡಿ, ಇನ್ನೊಂದು ಕಡೆ ಕಾಂಗ್ರೆಸ್ನ ಹರಿಹರ ಶಾಸಕ ರಾಮಪ್ಪ. ಅಲ್ಲಿ ಇವರು ಯಾರು ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅವ್ರಿಗೆ ಇಲ್ಲಿ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತೇನಿದೆ, ನಾಗೇಂದ್ರ, ಗಣೇಶ್, ಭೀಮಾ ನಾಯ್ಕ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯಗೆ ತುಂಬಾ ಅತ್ಯಂತ ಆಪ್ತರಾಗ್ಬಿಟ್ರು. ಆನಂದ್ ಸಿಂಗ್ ಅವರು DK ಶಿವಕುಮಾರ್ ಅವರ ಒಂದು ಶೆಲ್ಟರ್ನಲ್ಲಿ ಅವರಿದ್ದಾರೆ. ಖಂಡಿತವಾಗ್ಲೂ ಅವರು ಗುಂಪುಗಳಾಗ್ಬಿಟ್ಟಿದ್ದಾರೆ. ಶಾಸಕರುಗಳೇ ಸಿದ್ದರಾಮಯ್ಯನ ಗುಂಪೊಂದು ಭಾಗ ಆಗಿದೆ, DK ಶಿವಕುಮಾರ್ ಗುಂಪಂತ ಒಂದು ಭಾಗ ಆಗಿದೆ. ಇವತ್ತು ಗಣೇಶನ್ನ ಅರೆಸ್ಟ್ ಮಾಡುವಂತ ಒಂದು ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ.
ಇವರಿಗೆ ಆನಂದ್ ಸಿಂಗ್ ಅವ್ರಿಗೆ ಹೊಡಿತಿದ್ರು ಅವರು, ಯಾರು ಗಣೇಶ್ ಅನ್ನೋರು, ಕಂಪ್ಲಿ ಶಾಸಕರು. ಮತ್ತೆ ನಾನು ಹೋಗಿ ಬಿಡಿಸಿ ಮತ್ತೆ ಬಿಡಿಸೋದಕ್ಕೆ ಮತ್ತೆ ಅವರು ಆನಂದ್ ಸಿಂಗ್ ಅವರು ಜಲ್ಲಿ ಹತ್ಲಾಗಿತ್ತ ಹೋಗಿ ಸರಗಾದ್ರು. ಬಟ್ ಹೊಡೆದ್ರು ಅವರು, ಯಾರು ಗಣೇಶ್ ಅವರಿಗೆ ಬಹಳ ಹೊಡೆದ್ರು. ಇನ್ನು ಸಚಿವರಾದಂತ ಈ ತುಕಾರಾಮ್ ಕೂಡ ರೆಸಾರ್ಟ್ ಅಲ್ಲಿ ಇದ್ರು. ಈ ರೀತಿಯ ಗಲಾಟೆ ಹಲ್ಲೆ ನಡೆಯುವ ಸಂದರ್ಭದಲ್ಲಿ ಇದ್ರು. ಮತ್ತೊಂದು ಕಡೆ ತನ್ವೀರ್ ಸೇಠ್ ಮಾಜಿ ಸಚಿವರು, ಕಾಂಗ್ರೆಸ್ ಹಿರಿಯ ಶಾಸಕರು, ಅವರಿಬ್ರು ಕೂಡ ಇದ್ರು. ಸೊ ಎಫ್ಐಆರ್ ಅಲ್ಲೂ ಕೂಡ ಆನಂದ್ ಸಿಂಗ್ ಏನು ದೂರನ್ನು ಕೊಟ್ಟಿದ್ದಾರೆ ಗಣೇಶ್ ವಿರುದ್ಧ, ಅದರಲ್ಲೂ ಕೂಡ ಸಾಕ್ಷಿಗಳಾಗಿ ಈ ನಾಲ್ವರನ್ನು ಕೂಡ ಸೂಚನೆ ಆಗಿದೆ. ಮತ್ತೆ ಅವರು ಕೂಡ ಈ ನಾಳೆ ತನಿಖೆ ನಡೆಯುವಾಗ ವಿಚಾರಣೆ ಸಂದರ್ಭದಲ್ಲಿ ಈ ಶಾಸಕರು ಕೂಡ ಹೋಗಬೇಕಾಗುತ್ತೆ. ಸೊ ಒಂದ್ ಕಡೆ ತುಕಾರಾಮ್ ಹಾಗೇನೆ ತನ್ವೀರ್ ಸೇಠ್ ಕೂಡ ಮಾತಾಡಿದ್ದಾರೆ. ಹೊರಗೆ ಬಂದಾಗ ಗಣೇಶ್ ಅವರು ಮತ್ತೆ ಆನಂದ್ ಸಿಂಗ್ ಅವರು ಸ್ವಲ್ಪ ಗಲಾಟೆ ಆಗಿದ್ದು ನೋಡಿದೆ. ಹೇಳಿದಾಗ ನನ್ನ ಮೇಲೂ ಸ್ವಲ್ಪ ಗುರಾಯಿಸಿದ, ಸ್ವಲ್ಪ ಸಿಟ್ಟಿಲಿದ್ದ. ಅದಕ್ಕಾಗಿ ನಾನು ಸುಮ್ಮನೆ ಯಾಕೆ ಹುಡುಗನ ಕುಟ್ಟಬಿಡ ಅನ್ಕೊಂಡು ಈ ಕಡೆ ಆನಂದ್ ಕರ್ಕೊಂಡು ಬಂದ್ಬಿಟ್ಟೆ. ನಾವು ಮಧ್ಯಪ್ರವೇಶ ಮಾಡಿದ ತಕ್ಷಣ ಆನಂದ್ ಸಿಂಗ್ನ ಈ ಹೊಡೆದಾಟದಿಂದ ಹೊರಗೆ ಕರ್ಕೊಂಡು ಹೋಗುವಂಥದ್ರಲ್ಲಿ ಭೀಮಾನಾಯಕ್ ಯಶಸ್ವಿ ಆದರು. ಅದು ಸುಮಾರು ಬೆಳಗಿನ ಜಾವ 5:15, 5:15 ಇತ್ತು. ಸೊ ಆ ಸಂದರ್ಭದಲ್ಲಿ ಅಲ್ಲಿಂದ ಏನಾಯಿತು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಮತ್ತೆ ನಮ್ಮ ರೂಮ್ ತಳ್ಳಿದ್ವಿ. ಇನ್ನು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತೊಂದು ಕಡೆ ಗೃಹ ಸಚಿವ ಎಂ ಬಿ ಪಾಟೀಲ್ ಕೂಡ ಹೇಳಿದ್ದಾರೆ, ಇಲ್ಲಿ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ಳುತ್ತೀವಿ, ಯಾವುದೇ ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇಲ್ಲ ಅನ್ನುವಂಥ ಮಾತನಾಡಿದ ಇಬ್ರು ಕೂಡ ಮಾತಾಡಿದ್ರೆ ಕೇಳಿಸೋಣ. ಪೊಲೀಸರು, ನಮ್ಮ ಇಲಾಖೆ ತಮ್ಮ ಕೆಲಸವನ್ನು ಇವತ್ತು ದಿವಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಎಫ್ಐಆರ್ ಮಾಡಲಿಕ್ಕೆ ಇವತ್ತು ದಿವಸ ಪಕ್ಷನೇ ಒಂದು ದಿವಸ ನಿರ್ದೇಶನ ಕೊಟ್ಟಿರುವಂಥದ್ದು. ಅವ್ರನ್ನ ಶೀಘ್ರದಲ್ಲಿ ಒಂದು ದಿವಸ ಬಂಧಿಸ್ತೀವಿ. ಅದನ್ನು ಕಾನೂನು ಪ್ರಕಾರ ಏನಾಗಬೇಕು ಅದಾಗಲೇಬೇಕು. ಯಾರೇ ತಪ್ಪು ಮಾಡಿದರೆ ಅದಕ್ಕೆ ನಾವು ಸಹಕಾರ ಅಥವಾ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆ ಕಾರಣದಿಂದ ನಾವು ಅವರನ್ನು ಪಕ್ಷದಿಂದ ಅಮಾನತಲ್ಲಿ ಇಟ್ಟಿದ್ದೇವೆ. ಈ ಒಂದು ವಿಚಾರಣೆ ಮಾಡ್ತಕ್ಕಂಥ ಸಮಿತಿ ನಮ್ಮ ಪಕ್ಷದಲ್ಲಿ ಒಂದು ಮಾಡಿದ್ದೀವಿ. ಇನ್ನು ಬಿಜೆಪಿ ನಾಯಕರು, ಬಿಜೆಪಿ ಕೂಡ ಹೇಳ್ತಾರೆ ಕೂಡಲೇ ಇಂಥ ಹಲ್ಲೆ ನಡೆಸಂತ ಗುಂಡಾ ಶಾಸಕರು ಬಂಧನ ಮಾಡಬೇಕು. ಸರ್ಕಾರವೇ ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ಉಳಿಸೋ ಪ್ರಯತ್ನ ಮಾಡ್ತಾ ಇದೆಯಾ? ಇದು ಕಾಂಗ್ರೆಸ್ನ ಗುಂಪುಗಾರಿಕೆ ಎಲ್ಲೂ ಎಕ್ಸ್ಪೋಸ್ ಆಗುತ್ತೆ ಅನ್ನೋ ಭಯನ? ಹಾಗಿದ್ರೆ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆನ ಬಿಜೆಪಿ ಮಾಡ್ತಾ ಇದೆ. ಹಾಗೆ ನೇರವಾಗಿ ಹೇಳುತ್ತೆ, ಕೂಡಲೇ ಇಂಥ ಕಾನೂನನ್ನು ಕೈಗೆತ್ತಿಕೊಂಡು ಪ್ರಾಣವನ್ನು ತೆಗೆಯುವಂತ ಶಾಸಕರನ್ನ ಯಾಕೆ ಇನ್ನೂ ಕೂಡ ಫ್ರೀ ಆಗಿ ಬಿಟ್ಟಿದೆ ಅಂತ ಕೇಳುತ್ತೆ ಬಿಜೆಪಿ. ಆನಂದ್ ಸಿಂಗ್ ಸತ್ತಿಲ್ಲ ಅನ್ನೋದೊಂದು ಬಿಟ್ಟರೆ ನಿಜಕ್ಕೂ ಕೂಡ ಕೊಲೆ ಮಾಡೋದಕ್ಕೆ ಏನೇನು ಬೇಕೋ ಅಷ್ಟು ಕೂಡ ಒಳಗಡೆ ನಡೆದೋಗಿದೆ. ನಿಮ್ಮ ಪಕ್ಷಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನಾನು ಸಮನ್ವಯ ಸಮಿತಿ ಅಧ್ಯಕ್ಷರಾದರೂ ಕೂಡ ಕಾಂಗ್ರೆಸ್ ಶಾಸಕರನ್ನ ಹಿಡ್ಕೊಂಡು ನನ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ನಾನು ಸಂಪೂರ್ಣ ವಿಫಲ ಆಗಿದ್ದೀನಿ ಅಂತ ಅಂದ್ಕೊಂಡು ಸಾಧ್ಯವಾದರೆ ನೀವು ರಾಜೀನಾಮೆ ಕೊಡೋದು ಒಳ್ಳೆಯದು. ಇದೇ ಮನುಷ್ಯರು ಮಾಡೋಂಥದ್ದಲ್ಲ, ರಾಕ್ಷಸಿಗಳು ಹೊಡೆದ ಥರ ಹೊಡೆದಿದ್ದಾರೆ ಅವರಿಗೆ. ನಿಮ್ಮ ಶಾಸಕರಿಗೆ ನೀವು ರಕ್ಷಣೆ ಮಾಡೋದಲ್ಲ ಅಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಎಸ್, ಖಂಡಿತವಾಗಿ ಕೂಡ ನ್ಯೂಸ್ 18 ಕನ್ನಡ ಕೂಡ ಇದನ್ನ ಪ್ರಶ್ನೆ ಮಾಡುತ್ತೆ. ಶಾಸಕರು ಗೆದ್ದಿರ್ತಕ್ಕಂಥದ್ದು ಜನರ ರಕ್ಷಣೆ ಮಾಡಕ್ಕೆ, ಜನರ ಹಿತವನ್ನು ಕಾಯಲಿಕ್ಕೆ, ಶಾಸನಗಳನ್ನು ಮಾಡಲಿಕ್ಕೆ ವಿಧಾನಸಭೆಯಲ್ಲಿ ಹೊಡೆದಾಡೋದಂದ್ರೆ ದೈಹಿಕವಾಗೆಲ್ಲ ಸರ್ಕಾರ ಜೊತೆಗೆ ಶಾಸನ ರಚನೆ ಮಾಡುವ ಸಂದರ್ಭದಲ್ಲಿ ಫೈಟ್ ಮಾಡಬೇಕು, ಹೋರಾಟ ಮಾಡಬೇಕು, ವಾದ ಮಾಡಬೇಕು. ಆದರೆ ಇವತ್ತು ನಮ್ಮ ಶಾಸನ ಸಭೆಗಳು ಯಾರೆಲ್ಲ ಬರ್ತಾ ಇದ್ದಾರೆ ತಮಗೆ ಗೊತ್ತಿದೆ. ದುಡ್ಡಿರೋರು, ರೌಡಿಸಮ್ ಮಾಡೋರು, ಗುಂಡಾಗಿರಿ ಮಾಡೋರು ಎಲ್ಲರೂ ಅಂತಲ್ಲ, ಇಡೀ ಶಾಸನ ಸಭೆಯಲ್ಲಿ ಒಳ್ಳೆಯವರು ಇದ್ದಾರೆ. ಇತ್ತೀಚೆಗೆ ಯಾವ ರೀತಿಯ ನಮ್ಮ ಪಾರ್ಲಿಮೆಂಟರಿ ಡೆಮಾಕ್ರಸಿ ಕೂಡ ಕಲುಷಿತ ಆಗ್ತಾ ಇದೆ, ದಾರಿ ತಪ್ಪು ಹೋಗಿದೆ, ಅದರ ಒಂದು ದೊಡ್ಡ ಲಕ್ಷಣಗಳು ಇವೆಲ್ಲವೂ ಕೂಡ. ಇದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳು ಇದು ದೊಡ್ಡ ಪ್ರಮಾಣದಲ್ಲಿದೆ. ಕರ್ನಾಟಕಕ್ಕೆ ಒಂದು ಪಾರ್ಲಿಮೆಂಟರಿ ಡೆಮಾಕ್ರಸಿ ಒಂದು ದೊಡ್ಡ ರೀತಿಯಾದಂಥ ಒಂದು ಮಾಡೆಲ್ ಆಗಿತ್ತು. ಇವತ್ತು ಅದೆಲ್ಲವೂ ಕೂಡ ಪೀಸ್ ಆಗ್ತದೆ. ಹಾಗಿದ್ರೆ ಚರ್ಚೆಗೆ ಮೊದಲು ಈ ಪ್ರಶ್ನೆ ಕೇಳ್ತಾರೆ, ಹಾಗಿದ್ರೆ ಇದು ಕೇವಲ ಕಾಂಗ್ರೆಸ್ ಬಿಜೆಪಿ JDS ಪ್ರಶ್ನೆ ಅಲ್ಲ, ಒಬ್ಬ ಶಾಸಕನ ಪ್ರಶ್ನೆ. ಗೂಂಡಾ MLA ಅರೆಸ್ಟ್ ಆಗೋದು ಯಾವಾಗ? ಸೊ ಇಂಥವರಿಗೆ ಬ್ರೇಕ್ ಬೀಳೋದು ಯಾವಾಗ? ಇಂಥ ಶಾಸಕರನ್ನ ಆಯ್ಕೆ ಮಾಡ್ತಕ್ಕಂಥ ಜನರು ಕೂಡ 10,000 ಬಾರಿ ಆಲೋಚನೆ ಮಾಡಬೇಕಾಗತ್ತೆ, ಯಾವುದೇ ಪಾರ್ಟಿ ಇರಲಿ. ಸೊ ಇಡೀ ಕರ್ನಾಟಕದ ವಿಧಾನಸಭೆಗೆ, ಇಲ್ಲಿಯ ಪ್ರಜಾತಂತ್ರಕ್ಕೆ, ಇಲ್ಲಿ ರಾಜಕಾರಣಕ್ಕೆ ಒಂದು ಚರಿತ್ರೆ ಇದೆ, ಅದಕ್ಕೊಂದು ಒಳ್ಳೆ ಹೆಸರಿದೆ. ಸೊ ಇಂಥ ಶಾಸಕರು ನಡೆಸುವಂಥ ಈ ರೀತಿಯ ದಾಳಿಗಳಿಂದ ಕರ್ನಾಟಕದ ಹೆಸರಿಗೆ ಕಪ್ಪು ಮಸಿ ಬಳದಂಗಾಗುತ್ತೆ. ಹಾಗೆ ಚರ್ಚೆ ಮಾಡ್ತೀನಿ ಜೊತೆಗೆ ಬಿಜೆಪಿಯ ಯುವ ನಾಯಕರು ವಕ್ತಾರದಂತ ನನ್ನ ಜೊತೆ ವಿವೇಕ್ ರೆಡ್ಡಿ ಇದ್ದಾರೆ, ಕಾಂಗ್ರೆಸ್ನ ASSC ವಕ್ತಾರದಂತ ನಮ್ಮ ಜೊತೆಗೆ ಸೂರಜ್ ಹೆಗಡೆ ಇದ್ದಾರೆ, ಹಾಗೆಯೇ ಬಳ್ಳಾರಿಯಿಂದ ಸಾಮಾಜಿಕ ಹೋರಾಟದ ಟಪಾಲ್ ಗಣೇಶ್ ಇದ್ದಾರೆ. ಮೂರು ಕೂಡ ಸ್ವಾಗತ. ನಾನು ಸೂರಜ್ ಹೆಗಡೆ ಅವರೇ, ಫಸ್ಟ್ MLA ಪಕ್ಷನ ಉಚ್ಚಾಟನೆ ಮಾಡ್ತೀರಿ. ಅವಾಗ ಗೊತ್ತಿಲ್ಲ ಯಾವ ಕಾರಣಕ್ಕೆ ಹಲ್ಲೆ ಆಗಿದೋ ಅದು ತನಿಖೆ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಂತರಿಕ ಸಮಿತಿ ಅಂತ ಮಾಡ್ಕೊಂಡಿದ್ದೀರಾ. ಆಂತರಿಕ ಸಮಿತಿ ಅನ್ನೋದು ಲಾ ಪ್ರಕಾರ ಅಲ್ಲ, ಅದು ನಿಮ್ಮ ಪಕ್ಷದ ಒಳಗಡೆ. ಸೊ ಕಾನೂನಿನ ಪ್ರಕಾರ ಒಬ್ಬ ಸಾಮಾನ್ಯ ನಾಗರಿಕ ಯಾರಾದ ಮೇಲೆ ಹಲ್ಲೆ ಮಾಡಿದರೆ ಕೂಡಲೇ FIR ಹಾಕ್ಬಿಟ್ಟು ಅದನ್ನ ಅರೆಸ್ಟ್ ಮಾಡುವಂಥ ಪ್ರಯತ್ನ ಆಗ್ತದೆ. ಇವತ್ತು ನಿಮ್ಮ ಸರ್ಕಾರ, ನಿಮ್ಮ ಪಕ್ಷ ಶಾಸಕರು ಅಂತ ಹೇಳ್ತಾರೆ, ಒಬ್ಬ ಶಾಸಕರು ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. 67 ನೋಡಿ ಎಲ್ಲಿದ್ದಾರೆ ಶಾಸಕರು ಗೊತ್ತಿಲ್ಲ.
ನಾವು ಯಾವುದೇ ರೀತಿಯ ಈ ಥರದ ಒಂದು ಘಟನೆ ಏನಿದೆ ಇದನ್ನು ನಾವು ಸಮರ್ಥಿಸ್ಕೊಳ್ಳೋಕೆ ಹೋಗ್ತಿಲ್ಲ, ಅಥವಾ ಅದು ನಾವು ಮುಚ್ಚೋಕ್ಕೂ ಪ್ರಯತ್ನ ಮಾಡ್ತಿಲ್ಲ. ಏನಾಗಿದೆ ಅದು ಜನಗಳ ಮುಂದೆ ಬರಲೇಬೇಕು. ಅದು ಯಾರೇ ಮಾಡಿದ್ರು ಅದು ತಪ್ಪಿತಸ್ಥರು, ಅದಕ್ಕೆ ಕಾನೂನು ಪ್ರಕಾರ ಯಾವುದೇ ಕೇಸ್ಗಳಾಗಬೇಕು ಅದು ಆಗಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಡಿಸಿಪ್ಲಿನರಿ ಕಮಿಟಿ ಪಾರ್ಟಿಯಲ್ಲಿದೆ. ಆ ಡಿಸಿಪ್ಲಿನರಿ ಕಮಿಟಿ ಮುಂದೆ ಆಗಲೇ ಮಾತಾಗಿದೆ. ನಾವು ಆಗಲೇ ಸಸ್ಪೆನ್ಷನ್ನು ಇಶ್ಯೂ ಮಾಡಿದ್ದೀವಿ. ಈಗ ಯಾವ ರೀತಿ ಕಾನೂನು ಯಾವ ರೀತಿ ಇದನ್ನು ಮುಂದೆ ತೊಗೊಂಡೋಗುತ್ತೆ ಆ ರೀತಿ ತೊಗೊಂಡು ಹೋಗುತ್ತೆ. ಅದನ್ನು ಯಾರನ್ನು ತಡೆ ಹಿಡಿಯೋದಕ್ಕಾಗಲಿ ಮುಚ್ಚಿಡೋಕ್ಕಾಗಲಿ ಪ್ರಯತ್ನನೇ ಮಾಡಿಲ್ಲ. ಆದರೆ ಒಂದಷ್ಟು ವಿಚಾರಗಳನ್ನ ನಾವು ಈಗ ಕೂಲಂಕುಷವಾಗಿ ಯೋಚನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿಗಳು ಬಂದುಬಿಟ್ಟಿವೆ. ಯಾಕಂದ್ರೆ ರಾಜಕಾರಣದಲ್ಲಿ ಇದು ಒಳ್ಳೆಯದಲ್ಲ, ಆದಂಥ ಸಂಗತಿ ಒಳ್ಳೆಯದಲ್ಲ. ನಿಮ್ಮ ಪಾರ್ಟಿ ಅಂತ ಹೇಳ್ತಾ ಇಲ್ಲ, ಯಾರೇ ಆಗಲಿ ಯಾಕಂದ್ರೆ ಇವತ್ತು ನಮ್ಮ ಪಾರ್ಟಿಲಿದ್ದಾರೆ, ನಿನ್ನೆ ಅವರು ಬೇರೆ ಪಾರ್ಟಿಲಿದ್ದರು. ಅದರಿಂದ ಅದು ಯಾರೇ ಸಮರ್ಥಿಸಿಕೊಳ್ಳುವಂಥ ವಿಚಾರ ಇಲ್ಲವೇ ಇಲ್ಲ. ಯಾರು ಕಾನೂನೇನು ರೀತಿ ಕ್ರಮ ತೊಗೊಳ್ಳೇಬೇಕು. ವಿವೇಕ್ ರೆಡ್ಡಿ ತಾವು ಲಾಯರ್ ಆಗದವರು, ಪಾರ್ಟಿಯ ಫೋರಮಲ್ಲಿ ಈಗ ಕೆಲಸ ಇದೆ. ತಾವು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಲಾ ಎಲ್ಲರಿಗೂ ಒಂದೇ ಅಲ್ವಾ? ನೆಲದ ಕಾನೂನು ಪ್ರತಿಯೊಬ್ಬರು. ಈ ಲಾ ಮೇಕರ್ಸ್ ಇವರು ಲಾ ವೈಲೇಟರ್ಸ್ ಆಗಿದ್ದಾರೆ. ಹಾಗಿದ್ರೆ ಇವರು ಅರೆಸ್ಟ್ ಮಾಡಲೇಬೇಕು. ಒಂದು ಮತ್ತೊಂದು ಕಡೆ ಜನಕ್ಕೆ ಏನು ಮೆಸೇಜ್ ಹೋಗುತ್ತೆ? ಶಾಸಕರುಗಳೇ ಹಾದಿ ಬೀದಿಯಲ್ಲಿ ರೆಸಾರ್ಟ್ಗಳು ಕುಡ್ಕೊಂಡು ಹೊಡೆದಾಡ್ಕೊಂಡಿದ್ರೆ ಇವ್ರು ನಮ್ಮನ್ನ ಹೆಂಗೆ ರಕ್ಷಣೆ ಮಾಡ್ತಾರೆ? ಸೊ ಬಿಜೆಪಿ ಸ್ಟ್ಯಾಂಡ್ ಏನು 60 ಸೆಕೆಂಡ್ ಒಂದು ಹುಗಾರ್ರೆ 36 ಗಂಟೆಗಳಾದಮೇಲೆ FIR ಲಾಜ್ ಆಗುತ್ತೆ. ಅಲ್ಲಿಗೇನು ಸಂದೇಶ ನೀಡುತ್ತೆ? ಇಲ್ಲಿ FIR ಲಾಜ್ ಮಾಡೋದಕ್ಕೇ ಯೋಚನೆ ಮಾಡ್ಕೊಂಡು ಇವ್ರು ಲಾಜ್ ಮಾಡ್ತಾರೆ ಅಂತಂದರೆ, ಪುಟ್ಟರಂಗ ಶೆಟ್ಟಿ ಕೇಸ್ನಲ್ಲಿ ಏನಾಯಿತು? ನಾವೆಲ್ಲ ಕಾನೂನು ಪ್ರಕಾರ ಮಾಡಿಬಿಡ್ತೀವಿ ಅಂತಾರೆ ಸೂರಜ್ ಹೆಗ್ಡೆ ಅವರು. ಸೂರಜ್ ಹೆಗ್ಡೆ ಅನಿಸಿಕೆ ಅದು, ಆದರೆ ಅಲ್ಲಿ ನಡೀತಾ ಇರೋದು ಬೇರೆ. ಅಲ್ಲಿ ನಡೀತಾ ಇರೋದು ಏನಂತಂದರೆ, ಪುಟ್ಟರಂಗ ಶೆಟ್ಟಿ ಕೇಸ್ನ ಹೆಂಗೆ ಕ್ಲೋಸ್ ಮಾಡಿದ್ರು, ಕಾಂಗ್ರೆಸ್ ತಮಗೆ ತಾವೇ ಒಂದು ಋಣಮುಕ್ತ ನಾವು ಅವರೇ ಘೋಷಣೆ ಮಾಡ್ಕೊಂಬಿಟ್ರು. ಏನೂ ಆಗಿಲ್ಲ ಪುಟ್ಟರಂಗ ಶೆಟ್ಟಿ ಕೇಸ್ನಲ್ಲಿ, ಮಿನಿಸ್ಟ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವರೇ ಘೋಷಣೆ ಮಾಡ್ಕೊಂಬಿಟ್ರು. ಆ ಥರ ಘೋಷಣೆ ಮಾಡೋದಕ್ಕೆ ಇವಾಗ ಆ ಪ್ರಯತ್ನದಲ್ಲಿದ್ದಾರೆ. ನಿಮ್ಮ 36 ಅವರ್ಸ್ ಆದಮೇಲೆ FIR ಲಾಜ್ ಆಗುತ್ತಾ ಯಾದನ ಕೇಸ್ನಲ್ಲಿ? ಆಮೇಲೆ ಗಣೇಶ್ನ ಅರೆಸ್ಟ್ ಮಾಡಿದರೆ ಇವತ್ತವರೆಗೂ ಸುಮ್ಮನೆ ಇದ್ದಾರೆ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಶಾಸಕರೇ ಕೊಡ್ತಾ ಇದ್ದಾರೆ ಎವಿಡೆನ್ಸ್. ನಿಮಗೆ ನೀವು ತಗೊಂಡಿರೋ ಒಂದು ಇದರಲ್ಲಿ ಹೊಡೆದಿದ್ದಾರೆ ಅಂತ ಅವರೇ ಎವಿಡೆನ್ಸ್ ಕೊಡ್ತಾ ಇದ್ದಾರೆ. ಪೊಲೀಸ್ ಹೇಳಿಕೆ ಏನಕ್ಕೆ ಬೇಕು? ಆದರೂ ಕೂಡ ಇವಾಗ ಇವರು ಹಿಡಿತಾ ಇಲ್ಲ ಅಂತಂದ್ರೆ ಇದು ಮೇಜರ್ ಕವರ್ ಅಪ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ಮುಚ್ಚಾಕ್ತಾರೆ. ಟಪಾಲ್ ಗಣೇಶ್ ಅವರೇ, ಬಳ್ಳಾರಿದ ಏನ್ ಹಣೆ ಬರ್ರಿ ಅಂತ. ಬಳ್ಳಾರಿಯ ಪ್ರತಿಯೊಂದು ಬಂದಾಗಲೂ ಕೂಡ ಬಳ್ಳಾರಿ ಬಹಳ ಲೈಮ್ ಲೈಟ್ ಬರುತ್ತೆ, ಇಂಡಿಯಾದಿಂದ ಹಿಡಿದು ಎಲ್ಲ ಕಡೆ. ಇವತ್ತು ಒಂದು ಪಕ್ಷದ ಶಾಸಕರುಗಳು ಹೊಡೆದಾಡ್ತಾರೆ, ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗಿದ್ದಾರೆ. ಕಾರಣ ನನ್ಗೆ ಗೊತ್ತಿಲ್ಲ, ಏನಕ್ಕೆ ಆಗಿದೆಯೋ, ಯಾರು ಫಸ್ಟ್ ಶುರು ಮಾಡಿದ್ರು, ಯಾರು ನೆಕ್ಸ್ಟ್ ಟ್ರಿಗರ್ ಆದ್ರು, ನನಗೆ ಅದು ಪ್ರಶ್ನೆ ಅಲ್ಲ. ಇಬ್ಬರು ಶಾಸಕರುಗಳು, 4-5 ಜನ ಶಾಸಕರು ಹಿರಿಯ ನಾಯಕರ ಮುಂದೆ ಹೊಡೆದಾಡ್ತಾರೆ ಅಂದ್ರೆ ಬಳ್ಳಾರಿದ ಏನ್ ಕರ್ಮ ರೀ ಟಪಾಲ್ ಗಣೇಶ್ರೆ? ಸರ್, ನಾನು ಬಳ್ಳಾರಿ ಜಿಲ್ಲೆಯನ್ನಾಗಿ ನಾನು ಹೇಳ್ತಾ ಇದ್ದೀನಿ. ಬಳ್ಳಾರಿ ಜಿಲ್ಲೆ ವಿಜಯನಗರ ಸಾಮ್ರಾಜ್ಯರು ಆಳದಂತ ಜಿಲ್ಲೆ ಇಲ್ಲಿ ಹಿಂದೆ ಬಹಳಷ್ಟು ರಾಜಕಾರಣಿಗಳು ನೆಲೆಸಿದಂತ ಜಿಲ್ಲೆ ಇದು. ಬಸವರಾಜೇಶ್ವರಿ, MP ಪ್ರಕಾಶ್, ಅಕ್ರಮ ಗಣಿಗಾರಿಕೆ ಅಂದ್ರೂ ಈ ಮಣ್ಣಿನ ರಾಜಕೀಯ ಸರ್ ಮಣ್ಣಿನ ರಾಜಕೀಯ ಯಾವತ್ತು ಬಂತು 2008 ಈ ರೆಡ್ಡಿ ಬ್ರದರ್ಸ್ ನಿಂದ ಇವತ್ತು ರಾಜಕೀಯ ಬಳ್ಳಾರಿ ಜಿಲ್ಲೆ ರಾಜಕೀಯ ಹಾಳು ಮಾಡಿದ್ದಾರೆ ರೆಡ್ಡಿ ಬ್ರದರ್ಸ್. ಅವತ್ತಿನ ವಿಧಾನಸೌಧದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ಅವತ್ತು ರೆಡ್ಡಿ ಬ್ರದರ್ಸ್ ಅಕ್ರಮ ಗಣಿಗಾರಿಕೆ ಅಂದ್ರೆ ಅವತ್ತು ಅಪೋಸಿಷನ್ ಪಾರ್ಟಿ ಮೇಲೆ ಯಾವ ತರ ಗಲಾಟೆ ಮಾಡಿದ್ರು ಅವತ್ತು ಜನ ಎಲ್ಲ ನೋಡಿದಾರ. ಇವತ್ತು ಇದೊಂದು ಘಟನೆ, ಅವತ್ತು ಅದೊಂದು ಘಟನೆ. ಅಂದ್ರೆ ಬಳ್ಳಾರಿ ಜನ ಬದಲಾವಣೆ ಆಗಬೇಕು, ಜನ ಇಂಥವನ್ನೆಲ್ಲ ತಿರಸ್ಕಾರ ಮಾಡಬೇಕು. ಯಾಕಂದ್ರೆ ಇವತ್ತು ಎಂತ ಶಾಸಕರನ್ನ ಆರಿಸಿ ಕಳಿಸ್ತಾ ಇದಾರೆ ಜನ ಅಂದ್ರೆ ಹಣ ಕೊಟ್ಟು ಮತ ಹಾಕ್ತಾ ಇದಾರ. ಇವತ್ತು ಒಳ್ಳೆ ಶಾಸಕನ ಕಳಿಸಿದ್ರೆ ವಿಧಾನಸೌಧದಲ್ಲಿ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಒಬ್ಬ ಶಾಸಕನಾಗಿ ಅವರು ಏನು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಕುಂದುಕೊರತೆಗಳ ಬಗ್ಗೆ ಒಬ್ಬ ಶಾಸಕನ ಮಾತಾಡ್ತಾ ಇದ್ದಾನೆ. ಟಪಾಲ್ ಗಣೇಶ್ರೆ, ಇದು ಕೇವಲ ಕಾಂಗ್ರೆಸ್ ಬಿಜೆಪಿ JDS ಪ್ರಶ್ನೆ ಅಲ್ಲ, ಕರ್ನಾಟಕದ 224 ಕ್ಷೇತ್ರದ ಶಾಸಕರ ಆಯ್ಕೆ ಪ್ರಶ್ನೆ. ಇಲ್ಲಿ ಶಾಸಕರ ಆಯ್ಕೆ ಆಗಿರ್ತಕ್ಕಂಥ 2-2.5 ಲಕ್ಷ ಜನರಿಂದ. ಸೊ ಆ ಶಾಸಕರು ಆ ಕ್ಷೇತ್ರದ ಜನರ ಬಗ್ಗೆ ಹೋರಾಟ ಮಾಡಬೇಕು, ಫೈಟ್ ಮಾಡಬೇಕು, ಹೊಡೆದಾಡಬೇಕು. ಆದರೆ ಇವರು ಬಾಟ್ಲಿ ಹಿಡ್ಕೊಂಡು ಕುಡ್ಕೊಂಡು 3 ಗಂಟೆ ಬೆಳಿಗ್ಗೆ 4 ಗಂಟೆವರೆಗೂ ಹೊಡೆದಾಡ್ತಾರೆ. ಅಧಿಕಾರಕ್ಕಾಗಿ ನಾನು ಮಂತ್ರಿ ಆಗಬೇಕಾಗಿ ತಪ್ಪಿಸ್ತೆ ಅಂತ ನೀನು ಅಲ್ಯಾರೋ ತಡೀತಾರೆ ಅಂತೇಳಿ. ಹಾಗಿದ್ರೆ ನಿಮ್ಮ ಫೈಟ್ ಏನಕ್ಕೆ? ನಿಮ್ಮ ಅಧಿಕಾರ, ನಿಮ್ಮ ಕುರ್ಚಿ, ನಿಮ್ಮ ದುಡ್ಡು ಮಾಡಕ್ಕೆ. ಸೊ ಇದಕ್ಕೆ ಕಂಪ್ಲೀಟ್ ಶಾಸಕ ಹೊರಗೆ ಬಂದ ನಂತರ ಬಹಳ ವೀರಾವೇಶ, ನಿಲ್ಲ ಸಮಯ ನಾನು ತಪ್ಪಾಯ್ತು, ನಂದಲ್ಲ, ಅದು ಬೇರೆ ವಿಚಾರ ಇತ್ತು, ಅವ್ರಿಗೆ ಹೊಡಕ್ಕೆ ಹೋಗೋದು ಇವ್ರಿಗಾಯ್ತು, ಏನನ್ನ ಕತೆ ಸಬೂಬ್ ಕೊಟ್ಟಿದ್ದಾರೆ. ಅವ್ರ ಸಬೂಬನ್ನು ಕೂಡ ನಿಮ್ಮ ಮುಂದೆ ಹೇಳ್ತೇವೆ. ಯಾಕಂತಂದ್ರೆ ನಾವು ಶಾಸಕರನ್ನ ನೇರವಾಗಿ ಬ್ಲೇಮ್ ಮಾಡುವಾಗ ಅವ್ರ ಕಾರಣಗಳನ್ನು ಕೂಡ ಕೇಳಬೇಕಾಗತ್ತೆ. ಸೊ ಹಲ್ಲೆಗೂ ಕೂಡ ಒಂದೇ ಕಾರಣ ಇರಲ್ಲ, ಒಂದೇ ಮುಖ ಇರಲ್ಲ, ಕ್ರೈಮಿಗೆ ಒಂದೇ ಮುಖ ಇರಲ್ಲ, ಇನ್ನೂ 10 ಮುಖಗಳಿರ್ತವೆ.
ಅದು ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ನಾವು ತನಿಖೆ ಮಾಡೋಕ್ಕಾಗಲ್ಲ. ಅದಕ್ಕೆ ಕಾಂಪಿಟೇಟಿವ್ ಆದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ವಿಶೇಷ ತಂಡ ರಚನೆ ಆಗಿದೆ, ಅದ್ರ ಪ್ರಕಾರ ಕೇಸ್ ಆಗಿದೆ, ಅದ್ರ ಪ್ರಕಾರ ವಿಚಾರಣೆಗಳಾಗುತ್ತೆ, ವಾದ ಪ್ರತಿವಾದ ಆಗುತ್ತೆ. ಆದರೆ ಶಾಸಕರು ಹಲ್ಲೆ ನಡೆಸಿರ್ತಕ್ಕಂಥದ್ದು ನಿಜ. ಸೊ ಅಂತ ಶಾಸಕರು ಯಾವುದೇ ಪಕ್ಷದಲ್ಲಿ ಇರ್ತಕ್ಕಂಥದ್ದ. ಸೊ ಜನ ಕೂಡ ತೀರ್ಮಾನ ಮಾಡ್ಬೇಕು, ಇಂಥವ್ರನ್ನ ಆಯ್ಕೆ ಮಾಡ್ಬೇಕಾ. ಗೂಂಡಾ MLA ಅರೆಸ್ಟ್ ಯಾವಾಗ? ಈ ಗೂಂಡಾ ಅನ್ನೋ ಶಬ್ದ ಬಳಸಬೇಕಾದ್ರೆ ನಮಗೂ ಕೂಡ ಹೋಗುತ್ತೆ, ಒಬ್ಬ ಶಾಸಕರು ಬಳಸಬಾರ್ದು. ಆದ್ರೆ ಶಾಸಕರ ವರ್ತನೆ ಇದೆಯಲ್ಲ ಅದು ಗೂಂಡಾಗಿರಿ ಅಂತ ಹೇಳ್ಬೋದು. ಒಬ್ಬ ಶಾಸಕ ಇನ್ನೊಬ್ಬ ಶಾಸಕರ ಮೇಲೆ ಹಲ್ಲೆ ಮಾಡ್ತಾನೆ, ಅವ್ರ ಕುಟುಂಬದ ಸಮಸ್ಯೆ ಇರ್ಬೋದು, ವ್ಯಕ್ತಿಗತ ಸಮಸ್ಯೆ ಇರ್ಬೋದು, ಹಲ್ಲೆ ಮಾಡಿ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗೋದೇ ಆದರೆ ಇವರು ಶಾಸಕರಾಗಿ ನಾಲಾಯಕಿದು ಕರ್ನಾಟಕದ ಪ್ರತಿಯೊಬ್ಬ ಮತದಾರರಿಗೆ ಮಾಡ್ತಕ್ಕಂಥ ಅವಮಾನ. ಇದು ಒಂದು ಪಕ್ಷದ ಸದಸ್ಯರು, ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂತಲ್ಲ, ಇಡೀ ಪ್ರತಿಯೊಬ್ಬ ಶಾಸಕರು ಜನಪ್ರತಿನಿಧಿ ತಲೆ ತಗ್ಗಿಸುವಂಥದ್ದು, ನಾಚಿಕೆ ಆಗುವಂಥದ್ದು ನಮಗೂ ಕೂಡ. ಹಾಗಿದ್ರೆ 36 ಗಂಟೆ ನಂತರ FIR ಆಗುತ್ತೆ. ಸಚಿವರುಗಳು ಅದನ್ನು ಸಮರ್ಥನೆ ಮಾಡ್ಕೊಂಡು ನಮ್ಗೆ ಗೊತ್ತಿಲ್ಲ, ಅದು ಗಲಾಟೆ ಆಗಿಲ್ಲ ಅಂತ ಹೇಳ್ತಾರೆ, ಮುಚ್ಚಿಡಕ್ಕೆ ನೋಡ್ತಾರೆ, ಹಾಸ್ಪಿಟ್ಲ್ ಹೋಗಿದ್ದಾರೆ ಅಂತ ಹೇಳ್ತಾರೆ, ಕೆಲವರು ಮದುವೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಏನೆಲ್ಲ ಮಾಡಿದ್ರು ಕೂಡ ಬೆಂಕಿ, ಹೊಗೆ ಇದ್ದಾಗ ಬೆಂಕಿ ಇದ್ದೇ ಇರುತ್ತೆ. ಹಾಗಾಗಿ ಕಂಪ್ಲಿ ಶಾಸಕ ಗಣೇಶ್ ಏನು ಹೇಳ್ದ, ಈ ಶಬ್ದ ಬಳಸ್ತೀನಿ ಹೇಳ್ದ, ಏಕವಚನ ಬಳಸಬಾರ್ದು. ಆದರೂ ಕೂಡ ಶಾಸಕರು ಏನು ಹೇಳಿದ್ರು ಕೇಳ್ತಾರೆ. ಅಲ್ಲಿ ನಡೆದಂಥ ವಿಷಯ ಅವ್ರಿಗೆ ನೋವಾಗಿದ್ರೆ ಈ ಮಾಧ್ಯಮ ಮುಖಾಂತರ ಅವ್ರ ಫ್ಯಾಮಿಲಿಗೂ ಮತ್ತು ಅವರ ಕುಟುಂಬಕ್ಕೆ ನಾನು ಕ್ಷಮಾಪಣೆ ಕೂಡ ಕೇಳಕ್ಕೆ ಇಷ್ಟಪಡ್ತೀನಿ. ಇದು ಮಾಡಬೇಕಂತ ಆಗಿದ್ದಲ್ಲ. ಅಲ್ಲಿ ಸುರೇಶ್ ಹೆಗಡೆ ಮಾಡ್ಬೇಕಂತ ಆಗಿದ್ದಲ್ಲ, ಸಾಮಾನ್ಯವಾಗಿ ಮಾಡ್ಬೇಕಂತ ಆಗಿದ್ರೆ ಮಾಡ್ಬೇಕಂತ ಆಗಿದ್ದಲ್ಲ ಮರ್ಡರ್ ಮಾಡ್ಬೋದು. ನಾನೇನು ಸಾಯಿಸ್ಬೇಕಂತ ಹೋಗಿಲ್ಲ ಸರ್, ಒಡೆದೇ ಸತ್ತೋಗ್ಬಿಟ್ರು ಅಂದ್ರೆ ಅರ್ಥ ಏನು? ಲಕ್ಷ್ಮಣ್ ಅವರೇ, ಇದು ಏನಾಗುತ್ತೆ, ಇದಕ್ಕಿಂತ ಮೊದಲು ಅವರು ಭಾರಿ ಆಪ್ತ ಮಿತ್ರರು ಹೌದು, ಅಥವಾ ಗುರು ಶಿಷ್ಯರು ಅಂತಾರೆ, ಮಿತ್ರರು ಅಂತಾರೆ. ಅವರು ಭಾರಿ ಒಟ್ಟಿಗೆ ಅನ್ಯೋನ್ಯವಾಗಿ ಚೆನ್ನಾಗಿ ಬೆಳೆದು ಬಂದಿರೋಂಥವ್ರು. ಅವ್ರು ನಿಜ. ರಾಜಕಾರಣದಲ್ಲಿ ವಿವೇಕ್ ರೆಡ್ಡಿ ಅವ್ರು ಗೊತ್ತು, ಮೊದಲು ಅವ್ರು BJP-ಯಲ್ಲಿದ್ದಾಗಲೂ ಇವರಿಬ್ರು ಅವರು ಇಂಡಿಪೆಂಡೆಂಟ್ ಶಾಸಕರಾಗಿ ಬಂದಿದ್ರು. ಈಗ ತಿರ್ಗಾ ನಮ್ಮ ಜೊತೆ ಬಂದಾಗ ಶಾಸಕರಾಗಿ ಗೆದ್ದು ಬಂದಿದ್ದಾರೆ. ಆದರೆ ಇದು ವೈಯಕ್ತಿಕವಾಗಿ ಅಷ್ಟು ಚೆನ್ನಾಗಿದ್ದವರು ಈ ರೀತಿ ಆಗತ್ತೆ ಅಂತ ಯಾರು ಅಂದ್ಕೊಳ್ಳೋದು ಇಲ್ಲ, ಅದು ಬಯಸೂ ಇಲ್ಲ. ಆದರೆ ಈ ರೀತಿಯ ಒಂದು ವರ್ತನೆ ಏನಿದೆ, ಸುರೇಶ್ ಹೆಗಡೆ ಅವರೇ, ಅವ್ರ ಮನೆಯಲ್ಲಿ ಹೊಡೆದಾಡಿದ್ರು ತಪ್ಪೆ, ರೆಸಾರ್ಟ್ ಅಲ್ಲಿ ಹೊಡೆದಾಡಿದ್ರು ತಪ್ಪೆ, ಪಕ್ಷದ ಕಚೇರಿ ಹೊಡೆದಾಡ ತಪ್ಪೆ, ವಿಧಾನಸಭೆ ಹೊಡೆದಾಡ ತಪ್ಪೆ. ಶಾಸಕರುಗಳವರು ಸಾಮಾನ್ಯ ಜನ ಅಲ್ಲ, ಅವ್ರ ಪ್ರಜ್ಞೆ ಇರಬೇಕು. ನಾನೊಬ್ಬ ಶಾಸಕ, ನನಗೆ ಜನ ಆರಿಸಿದ್ದಾರೆ, ನನಗೆ ಜನರ ಋಣ ಇದೆ, ನಾನು ಜನಕ್ಕೆ ಉತ್ತರದಾಯ, ಅವ್ರ ಕುಟುಂಬಕ್ಕಲ್ಲ, ಅವ್ರ ಫ್ಯಾಮಿಲಿಗಲ್ಲ, ಜನಕ್ಕೆ ಉತ್ತರದಾಯ ಆಗ್ಬೇಕಲ್ವಾ. ಹಾಗಿದ್ರೆ ಈ ಶಾಸಕ ಇಂಥ ಶಾಸಕ ಆಗ್ಬೇಕು. ನನ್ನ ಪ್ರಕಾರ ಇಂಥ ಶಾಸಕರು ಬ್ಯಾನ್ ಮಾಡೋ, ಪಕ್ಷಗಳ ನಿಲ್ಲಿಸ್ಬೇಕಿಂತವ್ರನ್ನ, ನಿಮ್ಮ ಪಕ್ಷಗಳ ನಿಲ್ಲಿಸ್ಬೇಕಿಂತವ್ರನ್ನ ಉಚ್ಚಾಟನೆ ಮಾಡಿ ಫಸ್ಟ್. ನೀವು ಹೇಳೋದು ಕರೆಕ್ಟೇ. ಅದಲ್ಲದೆ ಇನ್ನೊಂದು ವಿಚಾರನ ಇದರಲ್ಲಿ ಯೋಚನೆ ಮಾಡಬೇಕು. ಆಪರೇಷನ್ ಕಮಲ ಮಾಡೋದು ಸರಿನಾ? ಆಪರೇಷನ್ ಕಮಲ ಒಂದಾಯ್ತು, ಈಗ ಎರಡನೇ ಅಂತ ಅದು ಶಿಫ್ಟಲ್ಲಿ ಇದಾಗಿತ್ತು ಅಂತ ಹೇಳ್ತಾರೆ ಹೊಡೆದಾಡಿದ್ದು. ಕೇಳಿ ನಿಮಿಷ ಲಕ್ಷ್ಮಣ್ ಅವರೇ, ಇದೇ ವಿಚಾರ ಆಪರೇಷನ್ ಕಮಲ ಅನ್ನೋದು ಕಾನೂನು ಬಾಹಿರ ತಾನೆ. ಅದನ್ನ ನೀವು ತಗೊಂಡೋಗಿ ಅಲ್ಲೆಲ್ಲೋ ಬೇರೆ ಕಡೆ ರಿಸಾರ್ಟ್ ಇಡೋದು, ಅಲ್ಲಿ ಮಾಡೋದು. ನಾವು ಈ ರಿಸಾರ್ಟ್ ಅಲ್ಲಿ ಇಡಲಿಡೋ ಅಂತ ರಿಸಾರ್ಟ್ ಅಲ್ಲಿ ಇರೋದಕ್ಕೂ ಹೊಡೆದಾಡೋದಕ್ಕೂ ಅಂದ್ರೆ ಮರಣ ಅಂದ್ರೆ ರಕ್ತಪಾತ ಮಾಡ್ಕೊತಾರೆ ರಿಸಾರ್ಟ್ ಗಳಲ್ಲಿ. ಸಮರ್ಸ್ಕೋತಾನೆ ಇಲ್ಲ. ನಾನು ಹೇಳ್ತಿರೋದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಅನುಭವಿಸಲೇಬೇಕು, ಕಾನೂನು ಪ್ರಕಾರ ಯಾವ ರೀತಿ. ಅಂದ್ರೆ ಅವ್ರು ಹೊಡೆದಾಡಕ್ಕೆ ಆಪರೇಷನ್ ಕಮಲನೇ ಟ್ರಿಗರ್ ಮಾಡಿದ ಅಂತ ಹೇಳ್ತಾರೆ. ಅದು ಒಂದು ರೀಸನ್. ಅಂದ್ರೆ ಪೊಲಿಟಿಕಲ್ ಮರ್ಡರ್ ಅಂತ ಹೇಳ್ತಾರೆ ಮಾಡಿದ್ರೆ, ಅಂದ್ರೆ ಪೊಲಿಟಿಕಲ್ ರೀಸನ್ ಇದೆ ಅಂತ ಈ ತರ ಮರ್ಡರ್ ಆಗೋದಾದ್ರೆ. ವಿವೇಕ್ ರೆಡ್ಡಿ ಬಿಜೆಪಿ ಆಪರೇಷನ್ ಕಮಲ ಮಾಡಕ್ ಕೊಟ್ಟಿದ್ರು. ಆ ಶಾಸಕಾಂಗ ಸಭೆಗೆ ಕೆಲವರು ಗೈರಾಜರಾಗ್ತಾರಂತಿದ್ದು, ಇವ್ರೇನ್ ಮಾಡಿದ್ರು ನೋಟಿಸ್ ಮೂಲಕ ನೋಡಿ ಸರ್ಕಾರ ಮಾಡ್ತೀವಿ, ಯಾರ್ಯಾರು ಗೈರಾಜರಾಗ್ತಾರೆ ನಾಯಕರು ಕಾಯ್ತಾ ಇದ್ರಿ, ಬಿಜೆಪಿ ಶಾಸಕ ನಾಯಕರು. ಅಲ್ಲಿ ಎಲ್ಲೋ ಒಂದ್ ಕಡೆ ರೆಸಾರ್ಟ್ ಹೋದ್ರು, ಸೊ ಅಲ್ಲಿ ಕೂಗಾಡಿದ್ದಾರೆ ನೋಡಿ, ನಾನು ಬಿಜೆಪಿಗೆ ಹೋದ್ರೆ ಮಂತ್ರಿ ಆಗ್ತಿದ್ದೆ, ನೀನ್ ತಡೆದಿದ್ದೆ ಆನಂದ್ ಸಿಂಗ್ ಅಂತ ಹೇಳೋದು. ಅಲ್ಲಿ ನೋಡಿದ್ರೆ ಶ್ರೀರಾಮುಲು ತಡೀತಾರೆ, ಫ್ರಸ್ಟ್ರೇಷನ್ ಆಗಿ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಕೆಲವರು. ಗೊತ್ತಿಲ್ಲ, ದಿಕ್ ತಪ್ಸೋದಂತಂದ್ರೆ ಬಹಳ ಚೆನ್ನಾಗಿ ತಪ್ಸ್ಬೋದು. ಆ್ಯಂಡ್ ಈ ಥರ ದಿಕ್ ತಪ್ಸೋದಂತಂದ್ರೆ ಎಲ್ರಿಗೂ ಗೊತ್ತಾಗೋಂಗೆ ದಿಕ್ ತಪ್ಸಿದ್ರೆ ಏನು ಮಾಡ್ಲಿಕ್ಕಾಗಲ್ಲ. ನಿಮಗೆ ಮೊದಲನೇದಾಗಿರೋದು ಪ್ರಶ್ನೆ ಏನಂತ, ಸಂಪೂರ್ಣ ಜನ ದಿಕ್ ತಪ್ಪು ಹೋಗಿದ್ದಾರೆ ನೋಡ್ಬಿಟ್ಟು ಈ ಸೀನ್ಗಳು. ನಿಮಗೆ ಒಂದು ಇನ್ಸಿಡೆಂಟ್ ನಡೆದಿದೆ ಅಲ್ಲಿ. ಆ ಇನ್ಸಿಡೆಂಟ್ ನಡೆದಿರೋದ್ರ ಬಗ್ಗೆ, ಆ ಇನ್ಸಿಡೆಂಟಿನ ಹಿಂದೆ ಆದಂಥ ಘಟನೆಗಳನ್ನ ಬಿಟ್ಬಿಡಿ. ಫಸ್ಟ್ ಆಫ್ ಆಲ್ ಬಾಟ್ಲ್ ಎತ್ಕೊಂಡು ಹೊಡಿಬೋದ ಒಬ್ರು ವ್ಯಕ್ತಿ, ಅದನ್ನ ಆ ಬರ್ಬರತೆನ ಶಾಸಕರಾಗಿ ಏನೇ ಆಗಿರ್ಬೋದು. ಆಪರೇಷನ್ ಕಮಲಕ್ಕೆ 100 ನಾನು ಹೇಳ್ತೀನಿ, ನಾವು ರಿಸಾರ್ಟ್ ಹೋಗಿದ್ದೆ ಯಾಕೆಂದ್ರೆ ನೀವು ಓಪನ್ ಆಗಿ ಬೆದರಿಕೆ ಹಾಕಿದ್ರಿ.
ನಾವು 5 ಜನ ನಮ್ಮ ಕಡೆ ಇದ್ದಾರೆ ಅಂತ ಬಿಡಿ. ಅದ್ ಬಿಡಿ, ವಾದಕ್ಕೆ ಹೋಗೋದು ಬೇಡ, ಡೈವರ್ಟ್ ಆಗೋದು ಬೇಡ, ಡೈವರ್ಟ್ ಆಗೋದು ಬೇಡ, ಅದನ್ನು ತಪ್ಪೇ. ಡೈವರ್ಟ್ ಆಗೋದು ಬೇಡ. ಒಳಗಡೆ ಮಾತಾಡ್ತಾರೆ ಹೆಚ್ಚು ಕಮ್ಮಿ ಬಾಟ್ಲು ಹೊಡೆದ್ಮೇಲೆ ಆನಂದ್ ಸಿಂಗ್ ಇಮೇಜ್ ನೋಡಿ, ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಚಿಕಿತ್ಸೆ ಹೊಂದಿದ್ರೆ ಅವ್ರ ಕೂತ್ಕೊಂಡಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಆಗಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇವತ್ತು ಕೇಳಬೇಕಾಗಿರೋ ಪ್ರಶ್ನೆ ಏನಂತಂದ್ರೆ ಸ್ಟಿಚಸ್ ಇದೆ ಅಂತ ಹೇಳಿದ್ರಿ, ಎಲ್ಲಿ ತಲೆ ಮೇಲೆ ಸ್ಟಿಚಸ್ ನಿಮ್ ಪ್ರಕಾರ ಏನು ಆಗಿಲ್ಲ ಅಂದ್ರೆ ಸರ್ ಔಟ್ ಪೇಷಂಟ್ ಆಗಿ ಜಸ್ಟ್ ಒಂದು ಟ್ರೀಟ್ಮೆಂಟ್ ತಗೊಂಡು ಇಂಜೆಕ್ಷನ್ ತಗೊಂಡು ಲೋಕಲ್ ಕ್ಲಿನಿಕ್ ಒಂದು ಕ್ಲಿನಿಕ್ ಮಸಾಲ ಆಗಿದ್ರೆ ಬೇರೆ ಹಾಕದ್ ಬೇಡ. ಸೂರಜ್ ಅವರೇ 307 ಕೇಸ್ ಬುಕ್ ಆಗಿದ್ ಸುಳ್ಳ? ಏನ್ ಕಾನೂನು ಪ್ರಕಾರ ಯಾವ್ದೆಲ್ಲ ಅಟೆಂಪ್ಟ್ ಮಾಡಿರೋ ಮಾಡಿರೋದು ಎಫ್ಐಆರ್ ಕಾಪಿ ಇದೆ. ಆಗಿದ್ರೆ ಒಂದ್ ಹೇಳ್ತೀನಿ ಕೇಳಿ, ಹಂಗಂದ್ರೆ ನೀವು ಈಗ ನೆಕ್ಸ್ಟ್ ಹಂಗಂದ್ರೆ ನೀವು ಚಾಕು ತಗೊಂಡು ಅನ್ಬೋದು, ಬಾಟಲ್ ತಗೊಂಡು ಹಾಕ್ಬೇಡಿ. ಮಸಾಲ ಹಾಕದಲ್ಲ, ನೀವೇನು ಮಾಡಿಲ್ಲ, ಹಾಗೆ ತಪ್ಪೇ ಮಾಡಿಲ್ಲ, ಶಾಸಕ ಗಣೇಶ್ ಏನಾಯ್ತು ಅಂತ ತಲೆ ಮರೆಸ್ಕೊಂಡಿದ್ದೆ ಯಾಕೆ? ನಾನು ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಅರೆಸ್ಟ್ ತಪ್ಪು ಅಂತ ಒಪ್ಕೋತಿದೀವಿ. ಆದ್ರೆ ಅದಕ್ಕೆ ಬಣ್ಣ ಕಟ್ಟಿ ಇನ್ನೊಂದು 18 ಇದಾಗಿದೆ, ಸ್ಟಿಚಸ್ ಆಗಿದೆ. ಅಲ್ಲ, ಇಲ್ಲಿ ಒಳಗಡೆ ಹೊಟ್ಟೆ ಹಿಡಿದಿದ್ದಾರೆ. ಹಾಗಾದ್ರೆ 36 ಗಂಟೆಯಲ್ಲೂ ನಿಮ್ಮ ಸಚಿವರುಗಳಾದಂತವ್ರು ಅವ್ರ ಮದುವೆ ಹೋಗಿದಾರಂತ ಯಾಕೆ ಸುಳ್ಳು ಹೇಳಿದ್ರಿ? ನೀವ್ ಹೆಂಗ್ ದಾರಿ ತಪ್ಪಿಸ್ರಿ? ನೀವ್ ಹೆಂಗೆ ಗಲಾಟೆ ಆಗಿಲ್ಲ ಅಂತ ಹೇಳಿದ್ರಿ ಅಲ್ವಾ? ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಆಗೋದಕ್ಕೆ ನೋಡಿ, ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್, ಕ್ರಿಮಿನಲ್ ಕಾಯ್ದೆನಲ್ಲಿ ಒಂದಿದೆ, ನೀವು ಕೈಗೆ ಹೊಡೆಯೋದಕ್ಕೂ ತಲೆಗೆ ಹೊಡೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾವಾಗ ವೈಟಲ್ ಆರ್ಗನ್ ಅಂತಾರೆ, ಅಂಗಾಂಗ ಬಹಳ ಮುಖ್ಯವಾದ ಅಂಗಾಂಗಗಳ ಮೇಲೆ ದಾಳಿ ಮಾಡಿದ್ರೆ, ಹಾರ್ಟ್ ಆಗಲಿ, ಹೊಟ್ಟೆ ಆಗಲಿ ಅಥವಾ ತಲೆಗಾಗಲಿ ನೀವು ದಾಳಿ ಮಾಡಿದ್ರೆ ಅದನ್ನು ಬಾರ್ಬರಿಕವಾಗಿ ಅಂದರೆ ಬಹಳ ಘೋರವಾದ ಕೃತ್ಯ ಆದರೆ ನಿಮಗೆ ಇಮಿಡಿಯೇಟ್ಲಿ ಅಟೆಂಪ್ಟ್ ಟು ಮರ್ಡರ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಇವತ್ತು ಬಾಟ್ಲ್ನ ತಲೆ ಮೇಲೆ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಮನುಷ್ಯನಿಗೆ ಕಷ್ಟ ಹಾಕಿ ಬಿಜೆಪಿ ಹೊರಗಡೆ ಉಪ್ಪು ಖಾರ ಹಾಕಿದ್ರೆ ನಾವು ಉಪ್ಪು ಖಾರ ಯಾರು ಬೇಡ. 307 ಒಂದು ಸಾಕು, ಅಟೆಂಪ್ಟ್ ಟು ಮರ್ಡರ್ ಅಂತ ನಿಮ್ ಪೊಲೀಸರು ಹೇಳ್ತಾ ಇದ್ದಾರೆ. ಆನಂದ್ ಸಿಂಗ್ ಕೊಟ್ಟರೆ ಸ್ಟೇಟ್ಮೆಂಟ್ ಅದು ಕರೆಕ್ಟ್. ಆನಂದ್ ಸಿಂಗ್ ನಿಮ್ಮ ಪೊಲೀಸರು ಹಾಕಿರೋದು 307. ನಾನು ಕೇಳ್ತಾ ಇರೋದು ಇಷ್ಟೇ, ಸರಿ ನಾವು ಕೇಳ್ತಾ ಇರೋದು ಇಷ್ಟೇ. ಒಂದ್ ಪ್ರಶ್ನೆ ಇದೆ, ನೀವು 36 ಅವರ್ ಅವ್ರು ಅರೆಸ್ಟ್ ಮಾಡ್ಲಿಲ್ಲ, ಇದು FIR ಹಾಕ್ಲಿಲ್ಲ, ದಿಕ್ ತಪ್ಪಿಸಿದ್ರಿ, ಆಯ್ತು ಇರ್ಲಿ. ಈಗ ನೀವು ಅವ್ರು ಅರೆಸ್ಟ್ ಮಾಡ್ತಾ ಇಲ್ಲ, FIR ಆಗಿದೆ. ರಾಮರಾಜ 3 ವಿಶೇಷ ತಂಡಗಳನ್ನ ರಚನೆ ಮಾಡಿದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅದು ವಿಶೇಷ ಅಂದ್ರೆ MLA ತಪ್ಪು ಮಾಡಿದ್ರೆ ಅಂದ್ರೆ ಕಣ್ಣು ಮರೆಸ್ಕೊಂಡಿದಾರ, ಅಂದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ, ಲಾ ವೈಲೇಟ್ ಮಾಡ್ತಾ ಇದಾರೆ. ಈಗ ಲಾಸ್ಟ್ ಹೋಗಿದ್ದು ಅವ್ರು ಕಾಂಗ್ರೆಸ್ ಪಕ್ಷದಿಂದ ಇವರ ನೆರಳಿನ ಇದೆ, ಇನ್ನ ನೆರಳು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ ಯೋಜಿತವಾದ ಗಣೇಶನನ್ನ ಬಚಾವ್ ಮಾಡಕ್ ಕಾಂಗ್ರೆಸ್ ಹೊರಟಿದೆ, ಸರ್ಕಾರ ಕೇಳ ಬಯಸ್ತೀನಿ. ಗುಜರಾತ್ ಗುಜರಾತ್ ಅಲ್ಲಾದಂತ ಶಾಸಕರು ಏನೇನ್ ಮಾಡಿದ್ದಾರೆ ಒಬ್ಬ MLA ನೋಡಿ, ಕರ್ನಾಟಕ ಸರ್ಕಾರದ ವೈಫಲ್ಯ. ಬಿಹಾರದಲ್ಲಿ ಒಂದು ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜು ವರ್ಮಾ ಅಂತೇಳಿ ಅಲ್ಲಿ JDU ಸಚಿವೆ, ಅವ್ರ ಪಾತ್ರ ಗೊತ್ತಾಗ್ತಾ ಇದ್ದಂಗೆ ಮಂತ್ರಿ ಸ್ಥಾನ ತೆಗೆದಾಕಿದ್ರು, ಆಮೇಲೆ ಅರೆಸ್ಟ್ ಮಾಡಿದ್ದಾರೆ. ಸೊ ಯಾಕೆ ನೀವು ಇನ್ನೂ ಗುಜರಾತ್ ಅಲ್ಲಿ ಎಷ್ಟಾಗಿದೆ ಸರ್? ಎಷ್ಟು ಕ್ರಮ ತಗೊಂಡಿದ್ದಾರೆ? ಇನ್ಸಿಡೆಂಟ್ ಹೇಳಿ ಸುಮ್ಮನೆ ಗುಜರಾತ್
ಮಹಿಳೆಯರ ಮೇಲೆ ಇಡೀ ಜಗತ್ತಾಗ ಮಾಡಬೇಕು. ಅವ್ರು ಪತ್ತೆ ಹಚ್ಚೋದು ಇಷ್ಟೊಂದು ಕಷ್ಟನಾ? ಎಲ್ಲಿದ್ದಾರೆ ಅವ್ರು? ಪಾತಾಳದಲ್ಲಿದ್ದಾರ? ಸರ್ಕಾರ ಹೇಳ್ಬಿಡ್ಲಿ ಆಗಲ್ಲ ಅಂತ ಒಂದ್ ನಿಮಿಷ. ಟಪಾಲ್ ಗಣೇಶ್ರೆ ಎಲ್ಲಿದ್ದಾರೆ ಶಾಸಕರು? ಸಿಗ್ತಾ ಇಲ್ಲ ಸರ್ಕಾರಕ್ಕೆ. ಅದೇ ಸಾಮಾನ್ಯ ಜನ ಹಿಡ್ಕೊಂಡ್ ಬಂದ್ಬಿಟ್ಟು ಲಾಕಪ್ಗೆ ಹಾಕ್ಬಿಡೋದು. ಸರ್ ಅದು ಸರ್ ಒಂದು FIR ಸರ್ ಕರೆಕ್ಟ್ ಸರ್ ತಾವು ಹೇಳ್ತಾರದು. ಪೊಲೀಸ್ ಇಲಾಖೆ FIR ಹಾಕಿದ್ಮೇಲೆ ಅದು ಬಂಧನ ಮಾಡೋದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವಿಷಯ. ಪೊಲೀಸ್ ಇನ್ವೆಸ್ಟಿಗೇಷನ್ ಬಂಧನ ಆಗಬೇಕು, ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟ್ರಾಂಗ್ ಆಗಬೇಕು ಅಂತೇಳಿ ನಾವು ಇದು ಮಾಡಬೇಕು ಸರ್, ಅಷ್ಟೇ, ಇನ್ನೇನಿಲ್ಲ. ಗೊತ್ತಾಗ್ತಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. FIR ಆಗಿದೆ, 3 ಟೀಮ್ ಅಂತ ಹೇಳ್ತಾ ಇದಾರೆ. ಸೊ ನಾಳೆ ಅರೆಸ್ಟ್ ಆಗ್ತಾರಾ? ನಾಡಿದ್ದು ಆಗ್ತಾರಾ? ಅಲ್ರಿ ಕಾನೂನು ಕ್ರಮ ಕೈಗೊಳ್ಳುತ್ತೆ. ನೀವ್ ಯಾಕ್ರಿ ಬಲವಂತ ಮಾಡ್ತೀರಿ ಅಂತ ಪೊಲೀಸ್ ಕೇಳ್ಬೋದು. ಹಾಗಿದ್ರೆ ಒಬ್ಬ ಸಾಮಾನ್ಯ ಯಾವನೋ ಒಬ್ಬ ಕಪಾಳಕ್ಕೆ ಸುಮ್ಮನೆ ಬಾರಿಸಿದ್ರೆ ಹಲ್ಲೆ ಅಂತ ಹೇಳ್ಬಿಟ್ಟು ಅವ್ನು ಅರೆಸ್ಟ್ ಮಾಡ್ಬಿಡ್ತಾರೆ. ಘಟನೆ ಆಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ನೀವು ರೆಸಾರ್ಟ್ ಅಲ್ಲಿ ಘಟನೆ ಆಗಿಲ್ಲ ಸುಳ್ಳು ಹೇಳಿದ್ರಿ, ರಾಜ್ಯ ಜನರನ್ನ ದಾರಿ ತಪ್ಪಿಸಿದ್ರೆ, ಅವಮಾನ ಮಾಡಿದ್ರೆ, ಎಸ್ ನೀವು ರಾಜ್ಯ ಜನರನ್ನ ದಾರಿ ತಪ್ಪಿಸಿದ್ರಿ. ಫಸ್ಟ್ ನೀವು ಗೂಂಡಾ MLA ಅರೆಸ್ಟ್ ಆಗುವಾಗ ಈ ಪ್ರಶ್ನೆಯನ್ನು ಕೇಳ್ತಾನೆ. ಇದನ್ನ ಹೇಳುವಾಗ ನಮಗೂ ನೋವಾಗುತ್ತೆ. ಯಾಕಂದ್ರೆ ಈ ರಾಜ್ಯದ ಶಾಸಕರುಗಳು ಈ ರೀತಿ ಇದಾರ, ಹಿಂದೆಲ್ಲ ಈ ರೀತಿ ಶಾಸಕರು ಇರ್ತಿರ್ಲಿಲ್ಲ. ಅವ್ರ ಕ್ಷೇತ್ರ ಅಭಿವೃದ್ಧಿ ಶಾಸನಗಳು, ವಿಶೇಷವಾಗಿ ರಾಜ್ಯದ ಜನರಿಗೆ ಬೇಕಾದಂತ ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥವ್ರು ಇವ್ರ ಶಾಸಕರು. ಅವಮಾನ ಆಗಬೇಕು. ನಾನು ಒಂದು ಕೇಳ್ತೀನಿ, ಇಂಥ ಶಾಸಕರನ್ನು ಯಾವುದೇ ಪಕ್ಷದಲ್ಲಿರಲಿ ನೀವು ಆಯ್ಕೆ ಮಾಡಿದಂಥವ್ರು ಕೂಡ ಒಂದ್ಸಲ ಆಲೋಚನೆ ಮಾಡಿ. ನಾವು ಎಂಥ ಶಾಸಕರನ್ನ ಆಯ್ಕೆ ಮಾಡ್ತಾ ಇದ್ವಿ, ನಿಮಗೂ ಸ್ವಲ್ಪ ಗೌರವ ಬರುತ್ತೆ. ಇಂಥ ಶಾಸಕರು, ನನಗೆ ಶಾಸಕ ಗುಂಡ, ನನ್ನ ಶಾಸಕ ಹಲ್ಲೆ ಮಾಡ್ತಾನೆ, ನನ್ನ ಶಾಸಕ ರಸ್ತೆಯಲ್ಲಿ ಹೊಡೆದಾಡ್ತಾನೆ, ಬಾಟ್ಲಿಯಿಂದ ಹೊಡೆದಾಡ್ತಾನೆ, ರೆಸಾರ್ಟಲ್ಲಿ 3 ಗಂಟೆವರೆಗೂ ಕುಡಿದಾಡ್ತಾರೆ. ಖಾಸಗಿ ಅವರು ಕುಡಿಯೋದು ತಿನ್ನೋದು ತಪ್ಪಲ್ಲ. ಯಾಕಂದರೆ ಒಬ್ಬರ ಶಾಸಕ ಮಂತ್ರಿಗೆ ತನ್ನ ವೈಯಕ್ತಿಕ ಜೀವನ ಇರುತ್ತೆ, ಅದನ್ನು ನಾವು ಪ್ರಶ್ನೆ ಮಾಡಬಾರ್ದು, ತಪ್ಪಾಗುತ್ತೆ. ಆದರೆ ಶಾಸಕರುಗಳು ಪ್ರಾಣವನ್ನು ತೆಗೆಯೋರ ಮಟ್ಟದಲ್ಲಿ ಹೊಡೆದಾಡ್ತಾರೆ ಅಂತಂದರೆ, ಸೂರಜ್ ಹೆಗಡೆ ಅವರೇ, ಇದು ಒಂದು ಕಡೆ ಹೇಳ್ತಾರೆ, ಹೌದು ಇದು ಅವ್ರೇನೋ ಖಾಸಗಿ ವಿಚಾರನೋ ಅವರು ವ್ಯವಹಾರದ್ದು ರಾಜಕಾರಣ ನಮ್ಗೆ ಗೊತ್ತಿಲ್ಲ, ಅದು ತನಿಖೆ ಆಗಬೇಕು, ವಿಚಾರಣೆ ಆಗಬೇಕು. ಈಗ ಹೇಳ್ತಾ ಹೇಳ್ಬೋದು ನಾಳೆಗೆ ಇಲ್ಲ ಸರ್ ಹೊಡೆಯಕ್ಕೆ ಹೋದೆ ಪ್ರಾಣ ಹೋಗ್ಬಿಡ್ತು ಸಾರಿ ಅಂದ್ಬಿಟ್ರೆ. ಆನಂದ್ ಸಿಂಗು ಒಬ್ಬ ಶಾಸಕ, ಅವ್ರ ಹೆಂಡತಿಗೆ ಗಂಡ ಹೋದರೆ ಆ ನೋವು ನೀವು ಬರ್ಸ್ಕೊಡೋಕ್ಕಾಗತ್ತೆ ವೆಂಕಟರೆಡ್ಡಿ? ಮಕ್ಕಳಿಗೆ ತಂದೆಗೆ ಹೆಚ್ಚು ಕಮ್ಮಿ ಆದರೆ ಅವ್ರ ನೋವು ಯಾರು ಬರ್ಸ್ಕೊಡ್ತಾರೆ? ನೀವು ಮಂತ್ರಿ ಮಾಡ್ಬೋದು ಪಾರ್ಟಿಯಿಂದ, ಅಥವಾ CMA ಮಾಡ್ಬೋದು, ನೀವು ಯಾವ ಹುದ್ದೆ ಕೊಡ್ಬೋದು. ಆದರೆ ಅವ್ರ ಮಕ್ಕಳಿಗೆ, ಅವ್ರ ಹೆಂಡತಿಗೆ, ಅವ್ರ ಅಪ್ಪ ಅಮ್ಮಗೆ ಮಗನ ಕೊಡೋಕ್ಕಾಗಲ್ಲ. ಇಟ್ಸ್ ಬಿಯಾಂಡ್ ದಿ ಪಾರ್ಟಿ, ಬಿಯಾಂಡ್ ದಿ ಪವರ್. ನಾನು ಲಕ್ಷ್ಮಣ್ ನಿಜ ಹೇಳಬೇಕು ಅಂದರೆ ಹಲವಾರು ವಿಚಾರಗಳನ್ನ ಡಿಫೆಂಡ್ ಮಾಡ್ಬೋದು, ಕರೆಕ್ಟ್. ಆದರೆ ಇದು ವಿಚಾರ ನಾನು ವೈಯಕ್ತಿಕವಾಗಿ ಕೇಳಕ್ ಹೋಗ ಡಿಫೆಂಡ್ ಮಾಡೋದು. ಆದರೆ ಅದನ್ನ ಅರ್ಥನೂ ಮಾಡ್ಕೋಬೇಕಾಗುತ್ತೆ. ಏನಾಗುತ್ತೆ, ಅವರು ಆತ ಬಂದಿರೋದು ಒಂದು ಸಾಮಾನ್ಯ ಪರಿವಾರದಿಂದ ಬಂದಂತವ್ರು, ಕಷ್ಟಪಟ್ಟಿರೋರು, ಮೇಲೆ ಬಂದಿರೋಂಥವ್ನು, ಶಾಸಕನಾಗಿ ಇಲ್ಲಿ ತನಕ ಬಂದಿರೋ ಆವೇಶ ಅಂದ್ರೆ ಒಂದು ಸಾಮಾನ್ಯ ಪರಿವಾರದವನು ಇಲ್ಲಿ ತನಕ ಬಂದಿರೋ ಆ ಹುಡುಗನು ಯಾರೇ ಇರ್ಬೋದು ಆತ. ಆದರೆ ಒಂದಷ್ಟು ಸತಿ ಈಗ ನಾವು ಕುಲಂಕುಷವಾಗಿ ಕೂತು ಪಕ್ಷಾತೀತವಾಗಿ ಯೋಚನೆ ಮಾಡ್ಬೇಕಾಗುತ್ತೆ. ಸ್ಕ್ರೂಟಿನಿ ಆಗ್ಬೇಕು ಜನರು ಕೂಡ. ಏನಾಗುತ್ತೆ, ಯಾರನ್ನ ತಗೊಂಡ್ಬರ್ತಾ ಇದೀವಿ, ಈ ಶಾಸಕ ಎಂತೆಂತವ್ರನ್ನ ತಗೊಂಡ್ಬರ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಾವೆಲ್ಲ ಕೂತು ಪಕ್ಷ ಒಂದು ಸೀಮಾ ಇಟ್ಕೊಂಡ್ಬಾರ್ದು ಬಿಟ್ಟು. ಇದೇನಾಗುತ್ತೆ ಇಲ್ದೇರೆ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಇನ್ನು ಇವರೇ ರೋಲ್ ಮಾಡಲ್ಲ ಬಿಟ್ರೆ ಆಗ್ಲೇ ಅದ್ ಮಟ್ಟಕ್ಕೆ ರೋಲ್ ಮಾಡಲ್ ಅಂತ ಹೇಳಕ್ಕಾಗಲ್ಲ. ಬಟ್ ಈ ಘಟನೆಗಳು ಏನಾಗ್ತವೆ, ಒಂದಷ್ಟು ಈ ತರ ಘಟನೆಗಳದ ಯೋಚನೆ ಮಾಡುವಂತ ಒಂದು ಪರಿಸ್ಥಿತಿ. ರೆಡ್ಡಿ ಅವರೇ, ಬಿಯಾಂಡ್ ಪಾಲಿಟಿಕ್ಸ್, ನನ್ನ ಹತ್ರ ದುಡ್ಡಿದೆ ಯಥೇಚ್ಛವಾಗಿ, ನನ್ನ ಹತ್ರ ಒಂದಷ್ಟು ಜಾತಿ ಇದೆ, ನನ್ನ ಹತ್ರ ರಿಯಲ್ ಎಸ್ಟೇಟು, ಮೈನಿಂಗು, ಮತ್ತೊಂದು 2 ನಂಬರು ಮಾಡಿ ನನ್ನ ಹತ್ರ ನಾನಂದ್ರೆ ಕೊಂಡ್ಕೋಬಹುದು ಜನರನ್ನ. ನಾನು ರಾತ್ರೋರಾತ್ರಿ 2-3 ದಿವಸದಲ್ಲಿ ಎಲೆಕ್ಷನ್ ಗೆಲ್ಕೋಬಹುದು, ಹೇಗೆ ಬೇಕಾದ್ರೆ ಯಾವುದೇ ಪಾರ್ಟಿ ಇಲ್ಲ ನನಗೆ. ನನ್ನ ಹತ್ರ ಇರ್ತಕ್ಕಂಥ ಬಂಡವಾಳ, ನನ್ನ ಇರ್ತಕ್ಕಂಥ ಜನರನ್ನ ಹೇಗೆ ತೊಗೋಬೋದು, ಆ ಮೂಲಕ ಗೆಲ್ಬೋದು ಅನ್ನೋಂಥದ್ದು 3 ಪಾರ್ಟಿ, ಎಲ್ಲ ಪಾರ್ಟಿಗಳಿದೆ, ನಾನು ಒಂದು ಪಾರ್ಟಿ ಅಂತ. ಸೊ ಆ ಸಂದರ್ಭದಲ್ಲಿ ನೀವು ಸಂಪೂರ್ಣವಾಗಿ ಮೈಂಡೇ ಖರಾಬ್ ಆಗಿ, ಬಾಡಿನೇ ಖರಾಬ್ ಆದಮೇಲೆ ನಮ್ಮ ಬಿಹೇವಿಯರ್, ನಮ್ಮ ಬಾಡಿನೇ ಹೆಂಗೆ ಬೇಕಂಗೆ ಆಟ ಆಡಿಸುತ್ತೆ. ಸೊ ಎಲ್ಲೋ ಒಂದು ಆ ಲೆಕ್ಕದಲ್ಲಿ ಇವರೇನಾದರೂ ಹೊಡೆದಾಡಿದ್ರ ಅಂತ. ಇಲ್ಲ, ಹೊಡೆದಾಡಿರೋ ಕಾರಣಗಳನ್ನ ನಾವು ಇವಾಗ ಇನ್ವೆಸ್ಟಿಗೇಷನ್ಗೆ ಬಿಟ್ಟಿರೋದು. ಆದರೆ ಒಂದೇನಾಗಿದೆ ಅಂತಂದರೆ, ಇವತ್ತಿನ ರಾಜಕಾರಣ ನೀವು ಬಹುಶಃ ಒಂದು ಸರಿಯಾದ ಒಂದು ಸೂಚ್ಯಾಂಕವನ್ನು ಕೊಡ್ತಾ ಇದ್ದೀರಾ. ಇವತ್ತಿನ ರಾಜಕಾರಣ ಎಷ್ಟು ಹದಗೆಟ್ಟಿದೆ ಅಂತಂದರೆ, ಬಹುಶಃ ಬಂಡವಾಳ ಹಾಕಿ ಮತ್ತೆ ಬಂಡವಾಳ ತೆಗೆಯೋದು, ಬಂಡವಾಳ ಹಾಕಿ ಮತ್ತೆ ಬಂಡವಾಳನ ವಾಪಸ್ ಪಡ್ಕೊಳ್ಳೋ ಒಂದು ಪ್ರಕ್ರಿಯೆ ಆಗಿಬಿಟ್ಟಿದೆ ರಾಜಕಾರಣ. ಯಾಕಂದರೆ ನೆಕ್ಸ್ಟ್ ಮತ್ತೆ ಹೋಗ್ಬೇಕಂದ್ರೆ ಬಂಡವಾಳ ಕಂಪನಿ ಓಪನ್ ಮಾಡ್ದಂಗೆ
ಹೊಸ ಕಂಪನಿ ಓಪನ್ ಮಾಡ್ದಂಗೆ. ಈ ತರ ಪರಿಸ್ಥಿತಿ ರಾಜಕಾರಣ ಒಂದು ದಾರುಣವಾದ ಒಂದು ಪರಿಸ್ಥಿತಿಗೆ. ಬಟ್ ವೋಟರ್ಸ್ ಬಹಳ ಸೀರಿಯಸ್ ಆಗಿ ಇದನ್ನ ಥಿಂಕ್ ಮಾಡ್ಬೇಕು. ಖಂಡಿತವಾಗೂ ನಮ್ಮ MLA ಬರೇ ನೋಡಿ ಈ ತರ ಚರ್ಚೆ ಮಾಡ್ತಾ ಇದಾರೆ, ನಮ್ಮ MLA ಬಗ್ಗೆ ಭಾರಿ ಗೌರವ ಅಂತಂದ್ರೆ ಅದು ನಿಮ್ಮ ಹಣೆ ಬರ. ಕರೆಕ್ಟ್. ನಾನು ಯಾವುದೇ ಪಾರ್ಟಿ ಇರಲಿ, ನಮ್ಮ MLA ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ ಅಂದ್ರೆ ನಿಮಗೊಂದು ಸ್ವಲ್ಪ ಅದ್ರ ಬಗ್ಗೆ ಅಯ್ಯೋ ನಮ್ಮ MLA ಬಗ್ಗೆ ಮಾತಾಡ್ತಾ ಇದಾರೆ, ನಮ್ಮ ಶಾಸಕರು ಇಂಥವ್ರ ಅವ್ರಿಗೆ ಅನಿಸ್ಬೇಕು. ಕೂಡಲೇ ಪ್ರಶ್ನೆ ಎದ್ದೇಳೋದೇನಂತಂದ್ರೆ, ಇಂಥ ಕ್ರೌರ್ಯವನ್ನು ನೋಡಿದಾಗ ಕೂಡಲೇ ಪ್ರಶ್ನೆ ಎದ್ದೇಳೋದೇನಂತಂದ್ರೆ, ಅರೆ ಒಬ್ಬ ಮನುಷ್ಯ ಮಾಡಬಾರ್ದೇ ಇರೋದನ್ನ ಈ ವ್ಯಕ್ತಿ ಮಾಡಿದಾನೆ, ಇನ್ನು ಶಾಸಕನಾಗಿ ಮಾಡಿರೋ ಜನರು ಯಾರಪ್ಪ? ಶಾಸಕರು ಆಗಿ 2ನೇ ಪೀರಿಯಡ್ ಅವ್ರ ಕ್ಷೇತ್ರ ಸಲುವಾಗಿ ಎಷ್ಟು ಫೈಟ್ ಮಾಡಿದ ನಂಗಂತ ಗೊತ್ತಿಲ್ಲಪ್ಪ ಇಲ್ಲಿವರೆಗೂ. ಕರೆಕ್ಟ್. ಇದುವರೆಗೂ ಅದನ್ನು ಕೂಡ ಕೇಳಬೇಕಾಗಿರೋದು ವ್ಯಾಪಕವಾದ ಹೋರಾಟದಲ್ಲಿ ಏನ್ ಮಾಡಿದ್ದಾರೆ. ಏನಾಗುತ್ತೆ ಲಕ್ಷ್ಮಣ ಅಲ್ವಾ ನೋಡಿ, ಈಗ ಒನ್ ಟೈಮ್ ಹೆಂಗಿತ್ತಿದು ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವರದ್ದು ಒಂದು ಸಾಮ್ರಾಜ್ಯ, ಅದು ಇಟ್ ಇಸ್ ನೋನ್ ಆಸ್ ರಿಪಬ್ಲಿಕ್ ಆಫ್ ಬಳ್ಳಾರಿ. ಆ ಕಡೆಯಿಂದ ಬಂದಂತ ಇವೆಲ್ಲ ಒಂದಷ್ಟು ನಾವು ಇನ್ನೂ ಅದನ್ನ ಡಿಸೋನ್ ಮಾಡ್ತಿಲ್ಲ. ಇನ್ನೊಂದು ಹೇಳಕ್ ಹೋಗ್ತೀವಿ, ಯಾವ 1 ವರ್ಷದಿಂದ ಅವ್ರ ಪಾರ್ಟಿಲಿ ಇದ್ರು, ಇವತ್ತು ನಮ್ಮ ಪಾರ್ಟಿಲಿ ಇದ್ದಾರೆ. ಆದ್ರೆ ಇವೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಪಾರ್ಟಿಗಳು. ಸೊ ಪವರ್ ಹಂಗ್ರಿ ಸರ್ ಅವರು ಅಲ್ಲಿ ಆಗಿರ್ತಕ್ಕಂಥದ್ದೇನು, ನಾನು ಬಿಜೆಪಿ ಹೋಗ್ತಿದ್ದೆ ತಡೆದ್ರಿ ನೀವೇನೆ, ನಾನು ಅಲ್ಲಿ ಮಂತ್ರಿ ಆಗ್ತಿದ್ದೆ, ಅಲ್ಲೂ ಕೂಡ ವಿರೋಧ ಇದೆ, ಇಲ್ಲೂ ಕೂಡ ಬೇಡ ಅಂತ ಹೇಳ್ತೀರಿ, ನನಗೆ ಅವಕಾಶ ಮಿಸ್ ಆಯ್ತು ಅನ್ನೋದು ಎಲ್ಲೊಂದ್ ಕಡೆ ಕೋಪ ಇದೆ. ಆ ಫುಲ್ ನಿಶೆಗೆ ಹೋಗಿರ್ತಾರೆ, ಕೃತ್ಯ ನಡೆದಾಗ ಅವ್ರ ಪಾರ್ಟಿ ಇವ್ರ ಪಾರ್ಟಿ ಬಿಡ್ಲಿ, ಇಂಥ ಕೃತ್ಯ ನಡೆದಾಗ ಎಷ್ಟು ಸಿವಿಯರ್ ಆಗಿ ನೀವು ಬರ್ತೀರಾ ಅದು ಕಾಣಿಸ್ತಾ ಇಲ್ಲ ಅಂತ. ಏನ್ ಬೇಕಾದ್ರೂ ಮಾಡಿ ನಾನು ರಕ್ಷಣೆ ತಗೋಬಹುದು ಅಂಬ್ರೆಲಾ ಕೆಳಗಡೆ. ಕಾನೂನು ನಾನು ಕಾನೂನು ಮಾಡೋನು, ನಾನ್ ತಪ್ಪು ಮಾಡಿದ್ರು ಕೂಡ ನಾನು ಕಾನೂನಿನಲ್ಲಿ ರಕ್ಷಣೆ ತಗೋಬಹುದು. ಕಾನೂನಿರೋ ಸಾಮಾನ್ಯ ಜನರಿಗೆ, ಶಾಸಕರಿಗಲ್ಲ, ಸಚಿವರಿಗಲ್ಲ, ಸಂಸದರಿಗಲ್ಲ, ಅಧಿಕಾರಿಗಳಲ್ಲ. ಕಾನೂನಿರೋದು ಬರೀ ಸಾಮಾನ್ಯ ಜನಕ್ಕೆ ಅಂತ ಫೀಲ್ ಆಗುತ್ತೆ. ಟಪಾಲ್ ಗಣೇಶ್ರೆ ಹೌದು, ಅವ್ರಿಗೆ ಮಾತ್ರ, ಸಾಮಾನ್ಯ ಜನರಿಗೆ ಮಾತ್ರ ಹಾಕು, ಜೈಲಿಗೆ ಹಾಕು, ಆಮೇಲೆ ಕೇಸ್ ಹಾಕು, FIR ಹಾಕು. ಬಳ್ಳಾರಿ ಜಿಲ್ಲೆಯಲ್ಲಿ ಅಲ್ಲ ಸರ್, ಕಾನೂನು ಇರೋದೇ ಸಣ್ಣ ವ್ಯಕ್ತಿಗಳಿಗೆ, ಕಾಮನ್ ಪರ್ಸನ್ಗೆ ಇರೋದು. ನಾನು ಜಿಲ್ಲೆದು ದುರ್ದೈವ ಏನಂದ್ರೆ, ಕಂಪ್ಲಿ ಕ್ಷೇತ್ರದ್ದು ಒಂದು ಸಲ ಒಬ್ಬ ಶಾಸಕ ಜೈಲಿಗೆ ಹೋದ್ರು, ಅವತ್ತು ಆ ಒಂದು ಡೆವಲಪ್ಮೆಂಟ್ ಹಿನ್ನಡೆ ಆಯ್ತು ಆ ಕಂಪ್ಲಿ ಕ್ಷೇತ್ರ. ಇವ್ರು ಬಹಳ ಯುವಕರು ಕ್ಷೇತ್ರದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಆ ವಿಧಾನಸೌಧದಲ್ಲಿ ಗುದ್ದಾಡಬೇಕು, ಹೋಗಿ ರಿಸಾರ್ಟ್ ನಲ್ಲಿ ರೂಮ್ ನಲ್ಲಿ ಗುದ್ದಾಡ್ತಾ ಇದ್ರೆ ಆ ಕ್ಷೇತ್ರ ಜನ ದುರ್ದೈವ ಅಂತ ಹೇಳ್ತೀನಿ ಆರಿಸಿದಕ್ಕೋಸ್ಕರ. ಖಂಡಿತ ಅವನು ಕೂಡ ಅದೇ ಮಾತಾಡ್ತಾರೆ. ನಾವೀಗ ಇದೇನೋ ಒಂದು ಗಲಾಟೆ ಆಗಿದೆ, ಹಲ್ಲೆ ಆಗಿದೆ, ರಾತ್ರಿ ಎಲ್ಲ ಕೂಡ್ದು ಗಲಾಟೆ ಮಾಡ್ಕೊಂಡಿದ್ದಾರೆ ಅನ್ನೋದು ವಿಚಾರ ಅಷ್ಟೇ ಅಲ್ಲ. ಇವರು ಶಾಸಕರುಗಳು, ನಾನು ಪದೇ ಹೇಳ್ತಾ ಇದ್ದೀನಿ, ಶಾಸನಗಳ ಮಾಡಬೇಕಾಗಿರ್ತಕ್ಕಂಥವ್ರು ಎಂತಿಂತ ಶಾಸಕರುಗಳು ಆಗೋಗಿದ್ದಾರೆ. ಏನೇನು ಸಣ್ಣ ವಿಚಾರಗಳಿಗೆ ರಾಜೀನಾಮೆ ಕೊಟ್ಟಿದ್ದಾರೆ, ಯಾವ್ಯಾವ ವಿಚಾರಕ್ಕಾಗಿ ಇಡೀ ತಮ್ಮ ಜೀವನವನ್ನೇ ಸರ್ವಸ್ವವನ್ನು ಕಳೆದಂತ ಜನಪ್ರತಿನಿಧಿಗಳು ರಾಜ್ಯದಲ್ಲಿ ಆಗೋಗಿದ್ದಾರೆ. ಇವತ್ತು ಜನರಿಗಾಗಿ, ಬಡವರಿಗಾಗಿ, ರೈತರಿಗಾಗಿ ಕಾನೂನುಗಳನ್ನು ಮಾಡೋಕ್ಕೆ ಹೋರಾಟ ಮಾಡಿದಂಥವ್ರು ಇದ್ದಾರೆ. ಮಂತ್ರಿ ಇಡೀ ಜೀವನದಲ್ಲಿ ಮಂತ್ರಿನೇ ಆಗಿಲ್ಲ ಕೆಲವರು. ಇವತ್ತು ದೇವೇಗೌಡರು ಯಾಕೆ ನನಗೆ ಹೆಸರು ಪ್ರಸ್ತಾಪ ಮಾಡ್ತೇನೆ ಅಂದ್ರೆ, ಬಂಗಾರಪ್ಪ ಅಂತ ಯಾಕೆ ಹೆಸರು ಪ್ರಸ್ತಾಪ ಮಾಡಿ, ಅವ್ರು ಇಡೀ ರಾಜಕಾರಣ 40-50 ವರ್ಷ ಆದ್ರೂ ಕೂಡ ಅಧಿಕಾರ ಅನುಭವಿಸಿದ್ ಬರೀ 4 ವರ್ಷ 5 ವರ್ಷನೇ. ನೋಡೋರಿಗೆ ಅನ್ಸುತ್ತೆ ಇವ್ರು 50 ವರ್ಷ ಅಧಿಕಾರದಲ್ಲಿ ಇದಾರಪ್ಪ ಅಂತ ಅನಿಸ್ಬಿಡುತ್ತೆ. ರಾಜಕಾರಣದಲ್ಲಿ ಇದ್ದಾರೆ, ಆದ್ರೆ ಅಧಿಕಾರದಲ್ಲಿ ಇರ್ಲಿಲ್ಲ ಅವರು. ಸೊ ಬಹಳಷ್ಟು ಇಂಥವ್ರು ದೊಡ್ಡವರು. ಒಬ್ಬರು ಶ್ರೀರಾಮುಲು ಅಂತ ಹೇಳ್ಬಿಟ್ಟು 90 ವರ್ಷ ಇತ್ತೀಚೆಗೆ ತೀರೋದ್ರು. ಅವರು ಒಂದು ಇಡ್ಲಿ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ದೊಡ್ಡ ಹೋರಾಟ ಮಾಡಿದಂಥವ್ರು, ಅದನ್ನ ರಾಜೀನಾಮೆ ಕೊಡೋಕೆ ಹೋದಂತ ಅಂತಂತ ಶಾಸಕರಾಗಿದ್ದಂಥವ್ರು. ಸೊ ಇದು ಘಟನೆ ನೋಡಿದ್ರೆ ಎಲ್ಲ ಒಂದ್ ಕಡೆ ನಮ್ಮ ಶಾಸಕರು ಇಂಥವರೇ ಬರ್ತಾರೆ, ನಾವು ಜನರನ್ನು ಕೂಡ ಇಂಥವ್ರಿಗೆ ಆಯ್ಕೆ ಮಾಡ್ತೀವಿ. ಹುಂಡ MLA ಅರೆಸ್ಟ್ ಯಾವಾಗ? ಈಗ ಬಳ್ಳಾರಿಯ ಕಾಂಗ್ರೆಸ್ ನಿರ್ಣಾಯಕ ವಿಧಾನ ಪರಿಷತ್ ಸದಸ್ಯ KC ಕೊಂಡಯ್ಯ ಕೂಡ ಮಾತಾಡಿದ್ರೆ, ಈ ಘಟನೆ ನಮಗೆ ಒಳ್ಳೇದಲ್ಲ, ಪಕ್ಷಕ್ಕೆ ಒಳ್ಳೇದು, ಯಾರಿಗೂ ಒಳ್ಳೇದಲ್ಲ. ಸೊ ವಿವರಿಸ್ತಾ ಹೋಗಿದ್ದಾರೆ KC ಕೊಂಡಯ್ಯ, ಏನಾಗಿತ್ತಂತ. ನಮ್ಮ ಬಳ್ಳಾರಿ ಜಿಲ್ಲೆದಾಗ ಇಂಥ MLAಗಳು ನಾವು ಓಟಾಗಿ ಗೆಲ್ಲಿಸಿದ್ವಲ್ಲ ಎಂಬ ಭಾವನೆನೂ ಶುರುವಾಗಿದೆ ಅಂತ ನನಗೆ ಮೆಸೇಜ್ಗಳು ಬರ್ತದಾವೆ. ತಕ್ಷಣ ಸರ್ಕಾರ ನಾನು ಒತ್ತಾಯ ಮಾಡೋದು, ಎಂತೆಂಥವ್ರನ್ನೂ ನೀವು ಹಿಡ್ಕೊಂಡು ಇದು ಮಾಡ್ತೀರಿ, ಯಾರೇ ಆಗೋಲ್ದಾಕ ಅರೆಸ್ಟ್ ಮಾಡಿ ಕಾನೂನು ರೀತಿ ಈ ಕೇಸ್ಗಳೆಲ್ಲ ರಿಜಿಸ್ಟರ್ ಆಗ್ಯಾವೆ, ಅವೆಲ್ಲ ನಾನ್ ಬೈಲಬಲ್ ಇದ್ದಾವೆ, ತಕ್ಷಣ ಅರೆಸ್ಟ್ ಮಾಡ್ರಿ ಅಂತೇಳಿ ಸರ್ಕಾರನೂ ಒತ್ತಾಯ ಮಾಡ್ತೀವಿ. ಸೂರಜ್ ಹೆಗಡೆ ಅವರೇ, ನಾವು 3 ಜನರಲ್ಲಿ ಕೂತ್ಕೊಂಡಿದ್ದು, ನಾನು ಬ್ಯಾಂಕರ್, ನೀವು ಒಂದು ಪಾರ್ಟಿ ಕಾಂಗ್ರೆಸ್, ಇವ್ರು BJP ಅಂತ ಮಾತಾಡಲಿಲ್ಲ. ಇಷ್ಟೊತ್ತಿಗೂ ನಾನು ಹೇಳ್ತಿರೋದು ಆರಂಭದಿಂದಲೇ ಇವರು ವಿವೇಕ್ ರೆಡ್ಡಿ ಅವರೇ, ನಾವು 224 ಕ್ಷೇತ್ರ ಶಾಸಕರು ತಲೆ ತೆಗೆಸುವಂತ, ಕನ್ನಡಿಗರು ತಲೆ ತೆಗೆಸುವಂಥದ್ದು. ನಿಮ್ಮ ಕಾಂಗ್ರೆಸ್ನ ಬಹಳ ಸೀನಿಯರ್ ಮೋಸ್ಟ್ ಲೀಡರ್ ನಿಮ್ಮ ಬಳ್ಳಾರಿಯಲ್ಲಿ, ಅವ್ರು ಹೇಳ್ತಾರೆ ಚೀತು ಅಂತ ಇದಾರೆ ಅಂತ. ಚೀತು ಶಬ್ದ ಬಳಸಲಿಲ್ಲ, ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ ಜನರೇ ಅಂತ ಕೇಳಿದ್ವಿ. ಇವತ್ತು ನಿಮ್ಮ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ದಾರೆ, ನಿಮ್ಮ ಸರ್ಕಾರ ಇದೆ, ಹೋಮ್ ಮಿನಿಸ್ಟರ್ MB ಪಾಟೀಲ್ ಇದ್ದಾರೆ, ನಿಮ್ಮ ಶಾಸಕರು ಪತ್ತೆ ಹಚ್ಚೋದು ಇಷ್ಟು ಕಷ್ಟನಾ? ಗೊತ್ತಾ ನಿಮ್ಗೆ ಏನು ಗೊತ್ತಾ, ಅವ್ರಿಗೆ ಹೇಳ್ಬೋದು, ನಿಮ್ಮ ಪಕ್ಷದ ನಾಯಕರು ಬನ್ನಪ್ಪ ಅರೆಸ್ಟ್ ಆಗು, ಸರೆಂಡರ್ ಆಗು,
ಆಮೇಲೆ ಕಾನೂನು ಪ್ರಕಾರ ಆಗತ್ತೆ, ಸರಿ ಆಗ್ಲಿ, ಆಮೇಲೆ ನೀನು ತಪ್ಪಿಲ್ಲ ಅಂತ ನೀನು ಪ್ರೂವ್ ಮಾಡು, ಲಾಯರ್ ಇಟ್ಕೋ ಅಲ್ವಾ. ತಪ್ಪು ಮಾಡಿದ್ರೆ ನಾಪತ್ತೆ ಆಗ್ತಾರೆ, ಅವ್ರು ನಾಪತ್ತೆ ಹಾಕಬೇಕು, ಯಾರಿಗೆ ಸಿಗ್ತಾ ಇಲ್ಲ. ಲಕ್ಷ್ಮಣ್ ಅವರೇ, ಅವ್ರನ್ನ ಅರೆಸ್ಟ್ ಮಾಡಕ್ಕೆ 3 ತಂಡ ರಚನೆ ಆಗಿದೆ. ಯಾಕೆ ತಂಡ ರಚನೆ ಆಗಿದೆ? ಅವ್ರನ್ನ ಅರೆಸ್ಟ್ ಮಾಡೋ ಟೈಮಲ್ಲಿ ಮಾಡ್ತಾರೆ. ಕಾನೂನು ಪ್ರಕಾರ ಏನ್ ಕೈ ತಗೊಂಡಿದೀವಿ ನಾವು. ಅಂದ್ರೆ ಅಷ್ಟು ಚಾಲಾಕಿನ 3 ತಂಡ ರಚನೆ ಅಂತ ಹೇಳ್ತಿರೋದು. ಅದ್ರ ಎಲ್ಲ ಒಂದು ಉತ್ತರ ಕರ್ನಾಟಕ, ಒಂದು ಹಳೆ ಮೈಸೂರು, ಒಂದು ಕರಾವಳಿ ಎಲ್ಲ ಕಳಿಸ್ತಿರಂಗೆ. ಮತ್ತೆ ಹೆಂಗೆ ನಾವು ಹೇಳ್ತಿರೋದು, ಅವ್ರು ಎಲ್ಲಿ ಯಾರೇ ಅವ್ರು ಹಿಡಿಬೇಕು ಎಲ್ಲ ಊದ್ಕೊಂಡಿದ್ದಾರೆ. ಅವ್ರು ಊದ್ಕೊಂಡಿದ್ರೆ ಸಿಗಾಕೊಂಡ್ಬೇಕು, ಬಂದು ಹಿಡಿತಾರೆ. ಆದ್ರೆ ಬಳ್ಳಾರಿ ಒಂದು ಎಂತ ಜಾಗ ಅಂತಂದ್ರೆ ಭಾರಿ ಸೀನಿಯರ್ ಲೀಡರ್ಸ್ ಕೊಟ್ಟಿದೆ ಸರ್. ಬಸವರಾಜೇಶ್ವರಿ ಇರ್ಬೋದು, MY ಗೋರ್ಪಡೆ ಅವರು ಇರ್ಬೋದು, MP ಪ್ರಕಾಶ್ ಅವರು ಇರ್ಬೋದು. ಒಂದು ನಿಮಿಷ ಸರ್, ಏನ್ ಹೇಳ್ತೀನಿ ಕೇಳಿ. ಹಿಡಿಯೋ ಪ್ರಯತ್ನದಲ್ಲಿ ಯಾವ್ದು ನಾವು ಕಮ್ಮಿ ಮಾಡಿಲ್ಲ, ಕಮ್ಮಿ ಆಗಿದೆ ಇಲ್ಲಿವರೆಗೂ. ನಾಳೆ ಅರೆಸ್ಟ್ ಮಾಡ್ತೀರಾ ನೀವು? ನಿಮಗೆ ನೀವು ಶಾಮೀಲಾಗಿದ್ದೀರಾ? ಶಾಮೀಲಾಗ್ಬೇಕು ನಾವು. ಒಂದು ರೈತರ ಹೋರಾಟದಲ್ಲಿ, ಕಾರ್ಮಿಕರ ಹೋರಾಟದಲ್ಲಿ ರೈತರು, ದಲಿತರು, ಕಾರ್ಮಿಕರು ಮೆರವಣಿಗೆ ಬಂದು ಒಂದೇನಾದ್ರೂ ಕಾನೂನು ಸ್ವಲ್ಪ ಹಿಂಗೇನ ಗಲಾಟೆ ಮಾಡಿದ್ರೆ ನೀವ್ ಏನ್ ಹೇಳ್ತೀರಿ? ಕಾನೂನು ಕೈಗೆ ತಗೊಳಂಗಿಲ್ಲ, ಲಾಠಿ ಚಾರ್ಜ್ ಮಾಡ್ತೀರಿ, ಅವ್ರನ್ನ ಅರೆಸ್ಟ್ ಮಾಡ್ತೀರಿ, ಅವ್ರ ಹೋರಾಟದಲ್ಲಿ ಬಂದ್ರು ಕೂಡ ಜೈಲಿಗೆ ಹಾಕ್ತಿರಿ, ಆಮೇಲೆ ಅವ್ರನ್ನ ಬೇಲ್ ಮೇಲೆ ಬಿಡಿಸ್ಕೊಂಡ್ ಬರ್ಬೇಕು. ಹೋರಾಟದಲ್ಲಿ ಜನ ಆವೇಶದಲ್ಲಿ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ, ಕಾನೂನನ್ನ ಕೈಗೆತ್ತಿಕೊಂಡ್ರೆ ನಾವು ಲಾಠಿ ಚಾರ್ಜ್ ಮಾಡ್ತೀವಿ, ನಾವ್ ಯಾರನ್ನು ಬಿಡಲ್ಲ ಅಂತ ಹೇಳ್ತೀರಿ. ಅಲ್ರಿ ಮರ್ಡರ್ ಮಾಡಕ್ ಹೊರಟಂತವ್ರು ಅಲ್ಲಿ ಶಾಸಕರು ಹೇಳ್ತಾರೆ, ಅವರು ಆನಂದ್ ಸಿಂಗು, ಆಮೇಲೆ ರಾಮಪ್ಪ ಕಾಂಗ್ರೆಸ್ ಶಾಸಕರು ನಾವ್ ಎಂಟ್ರಿ ಆಗದೆ ಗೊತ್ತಿಲ್ಲ. ಇನ್ನೊಂದು ಸೂರಜ್ ಹೆಗಡೆ ನಾನು ಕೇಳ್ತೀನಿ, ಸೂರಜ್ ಹೆಗಡೆ ಆಸ್ತಿ ಜಗಳದಲ್ಲಿ ಅಣ್ಣತಮ್ಮರು ಹೊಡೆದಾಡ್ತಾರೆ, ಒಬ್ಬ ತಮ್ಮ ಸಾಯ್ತಾನೆ, ಅರೆಸ್ಟ್ ಮಾಡೋದು ಅವ್ರ ಅಣ್ಣತಮ್ಮರು ಬಿಡ್ರಿ ಅಂತ ಅಣ್ಣತಮ್ಮರನ್ನು ಬಿಡ್ತಾರೆ. ಬಹಳ ಸೂಕ್ಷ್ಮವಾದ ವಿಚಾರವನ್ನು ನಾವು ಮರಿತಾ ಇದೀವಿ ಇಲ್ಲಿ. ಬಹುಶಃ ಅದನ್ನ ನಾವು ಮನಗಣನೆ ಮಾಡಬೇಕು. ಒಂದೇನಂತಂದ್ರೆ, ಈ ಗಣೇಶ್ ಅವರು ಲಾಸ್ಟ್ ಹೊರಟಿದ್ದೆಲ್ಲಿಂದ, ಲಾಸ್ಟ್ ಸೀನ್ ಅಂತ ಬರುತ್ತೆ ಕ್ರಿಮಿನಲ್ ಟ್ರಯಲ್ ನಲ್ಲಿ, ಕ್ರಿಮಿನಲ್ ಸಾಕ್ಷ್ಯಾಧಾರಗಳನ್ನ ಎಲ್ಲಿಂದ ಬಂದ್ರು. ಲಾಸ್ಟ್ ಸೀನ್ ಎಲ್ಲಿ ಲಾಸ್ಟ್ ಅವ್ರನ್ನ ನೋಡಿದ್ದು? ಕಾಂಗ್ರೆಸ್ ರಿಸಾರ್ಟ್ ನಲ್ಲಿ. ಕಾಂಗ್ರೆಸ್ ರಿಸಾರ್ಟ್ ಲಾಸ್ಟ್ ಅಲ್ಲಿ ನೋಡಿರೋದು ಗಣೇಶ್ ಸಭೆಯಿಂದ ರೆಸಾರ್ಟ್ ಹೋಗ್ತಾರೆ. ಅವ್ರು ಎಲ್ಲಿಂದ ಬಂದಿದ್ರು? ನಿಮ್ ಕಡೆ ಬಂದ್ರ? ಅಲ್ಲ, ಘಟನೆ ಆಗುತ್ತೆ. ನಾವು ಯಾರು ಘಟನೆ ಹೊಣೆಗಾರರಲ್ಲ. ಲಾಸ್ಟ್ ಸೀನ್ ಕಾಂಗ್ರೆಸ್ ರಿಸಾರ್ಟ್ ಇಂದ ವಿಸರ್ಜನೆ ಹೋಗೋದು. ಈಗ ಅಲ್ಲಿಂದ ವಿಸರ್ಜನೆ ಆಗಿ ಹೋಗೋವರೆಗೂ ನೀವು ಸುಮ್ಮನೆ ಇದ್ದು ಆಮೇಲೆ 3 ತಂಡ ನೀವು ರಚನೆ ಮಾಡಿದೀರಾ ಅಂತಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಶಾಸಕರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು. FIR ಹಾಕೋದು ಅವ್ರನ್ನ ಬಿಟ್ಟ ಮೇಲೆ, ಆಮೇಲೆ ತಂಡಗಳು ರಚನೆ ಮಾಡೋದು ಹೊರಟೋದ್ಮೇಲೆ, ಅಲ್ಲಿಗೆ ಗಣೇಶ್ ಅವರು ಯಾವತ್ತೂ ನಿಮ್ ಕೈಗೆ ಸಿಗದೇ ಇರೋಂಗೆ ನೀವು ನೋಡ್ಕೊಂತಾ ಇದ್ದೀರಾ. ಅದ್ರ ಜೊತೆಗೆ ರಕ್ಷಣೆ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಗಣೇಶ್ಗೆ ನೀವೇ ಸುದ್ದಿ ಇಂತ ಇಷ್ಟೊಂದು ನಮ್ಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ಈಗ ನೀವು ಮಾಡ್ತಾ ಇರೋ ಕೆಲಸಗಳು, ನೀವು ಮಾಡ್ತಾ ಇರೋ ಈ ಉಲ್ಟಾ ಕೆಲಸಗಳು ಗೊತ್ತಾಗಲ್ಲ ಅಂತ ಜನ ಟಪಾಲ್ ಗಣೇಶ್ರೆ, ಶಾಸಕರನ್ನ ಇವತ್ತು ಸರ್ಕಾರ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. 3 ತಂಡ ರಚನೆ ಮಾಡಿದೆ, 2-3 ದಿವಸ ಆಯ್ತು. SP ಹೇಳ್ತಾರೆ ಅವ್ರನ್ನ ಪತ್ತೆ ಮಾಡ್ತೀವಿ ಅಂತ ಹೇಳ್ತಾರೆ, ಸರ್ಕಾರ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾವು ಕಾನೂನು ಪ್ರಕಾರ ಅವ್ರನ್ನ ಯಾವುದೇ ರೀತಿ ರಕ್ಷಣೆ ಮಾಡಲ್ಲ, ಅವ್ರು ಹಿಡಿತೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ಶಾಸಕರು ಕಾನೂನು ಮಾಡೋರು ಅವ್ರು ತಪ್ಪೇ ಮಾಡಿಲ್ಲ ಅಂತಂದ್ರೆ ಯಾಕೆ ಹೆದರ್ಬಿಟ್ಟು ನಾಪತ್ತೆ ಆಗ್ಬೇಕು, ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡ್ಬೇಕು? ಕಣ್ಮರೆ ಆಗಿದ್ದಾರೆ ಶಾಸಕರು ಅಂದ್ರೆ ಸರ್ಕಾರ ಎಲ್ಲ ಒಂದ್ ಕಡೆ ಫ್ರೀ ಬಿಟ್ಟಿದೆ ಅವರಿಗೆ. ಅಲ್ಲ, ಇರ್ಬೋದು ಸರ್, ಯಾಕಂದ್ರೆ ಇದು ರಾಜಕೀಯ ಅಲ್ಲ. ನಾನು ಹೇಳೋದು ಏನಂದ್ರೆ, ಗಣೇಶ್ ಅವರು ಅವರೇ ಮಾಧ್ಯಮ ಬಂದು ಸರೆಂಡರ್ ಆಗ್ಬೇಕು. ಆಕ್ಚುಲ್ ಆಗಿ ಇದು ಎದಕ್ಕಂದ್ರೆ ಅಲ್ಲಿ ರೂಮ್ನಾಗ ಏನು ಜಗಳ ನಡೀತಿದೆ ಎಂಬುದು ಆನಂದ್ ಸಿಂಗ್ಗೆ, ಗಣೇಶ್ಗೆ ಗುರ್ತಿರೋ ವಿಷಯ. ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣದಲ್ಲಿ ಎದುರಿಸಬೇಕು ಸರ್. ಸಾಕ್ಷಿಗಳು ಕೂಡ ಇದಾವೆ, ಇದ್ರ ವಿಚಾರ ತನಿಖೆ ಆಗ್ಬೇಕು, ವಿಚಾರಣೆ ನಡೆಯುತ್ತೆ. ಯಾರು ತಪ್ಪು ಯಾರು ತಪ್ಪಿದ್ರೆ ಗಣೇಶ್ ಕೂಡ
ಹೊಡೆದಿದ್ದಾರೆ ಅನ್ನೋದು ಮಾತ್ರ ಚರ್ಚೆ ಮಾಡ್ತಾ ಇದೀವಿ. ಅದ್ರ ಟ್ರಿಗರ್ ಏನಾಯ್ತು, ಎಲ್ಲಿಂದ ಶುರು ಆಯ್ತು, ಯಾರು, ಅದೆಲ್ಲವೂ ಕೂಡ ತನಿಖೆ ಭಾಗ. ಹಾಗಾಗಿ ಎಲ್ಲವೂ ಬರುತ್ತೆ. ಸೊ ಈ ಘಟನೆಗೆ ಆಪರೇಷನ್ ಕಮಲ ಕೂಡ ಕಾರಣ ಅಂತ ಹೇಳ್ತಾರೆ. ಮಂತ್ರಿ ಆಗೋ ಆಶೆಯಿಂದ ಎಲ್ಲ ಹೊಡ್ಕೊಂಡ್ರೆ ಕುಡಿದು ಆಪರೇಷನ್ ಕಮಲಕ್ಕೂ ಅದಕ್ಕೂ ಎಷ್ಟು ದೂರ. ಇಂಥ ಒಂದು ಕೇಸ್ ಇತ್ತು, ಇಂಥ ಒಂದು ಕೇಸ್ ಒಂದು ಆಸ್ತಿನ ಪಾರ್ಟಿಷನ್ ಮಾಡಿದಾಗ ಧನ್ಯವಾದ. ಒಂದು ಕಾನೂನಿನಲ್ಲಿ ಅಪ್ಪ ತಂದೆ ಮಗ ಹೊಡೆದಾಡಿದ್ರು ಕೂಡ ತಂದೆ ಮಗನನ್ನು ಕೂಡ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ತಾರೆ. ಅಣ್ಣ ತಮ್ಮ ಹೊಡೆದಾಡಿದ್ರು ಅಥವಾ ಯಾರು ತಪ್ಪಿತಸ್ಥರು ಅರೆಸ್ಟ್ ಮಾಡ್ತಾರೆ. ಹಾಗಾಗಿ ಇಬ್ಬರು ಶಾಸಕರು ಹೊಡೆದಾಡಿದರೆ ಶಾಸಕರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಆ ಶಾಸಕರ ಅರೆಸ್ಟ್ ಮಾಡಬೇಕು ಸರ್ಕಾರದ ಕರ್ತವ್ಯ. ಅಷ್ಟೇ ಅಲ್ಲ, ಪಕ್ಷ ಅವರನ್ನು ಉಚ್ಚಾಟ ಮಾಡಬೇಕು. ಮತ್ತೆ ಎಂಥ ಶಾಸಕನ ಆಯ್ಕೆ ಮಾಡ್ತಕ್ಕಂಥ ಜನನು ಕೂಡ ನೀವು ಕತ್ಲೆ ಕೋಣಲ್ಲಿ ಕೂತ್ಕೊಂಡು ಆಲೋಚನೆ ಮಾಡೋಕ್ಕಂತೇಳಿ ಚರ್ಚೆ ಮಾಡ್ತೀವಿ. ತಮಗೆಲ್ಲರೂ ಕೂಡ ಧನ್ಯವಾದ. ಇದು ಇವತ್ತಿನ ವಿಶೇಷ ಚರ್ಚೆ. ಜಾಲ ನಮ್ಮದು, ಬಲ ನಿಮ್ಮದು.